ಕಾಲ್ ಸರ್ವಿಸ್ ಝೂಮ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ನಮ್ಮ ಎಲ್ಲಾ ಧ್ಯಾನ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಪಿತಾಮಹ ಪತ್ರಿಜಿಯವರ ಪಾದಪದ್ಮಗಳಿಗೆ ವಂದಿಸುತ್ತಾ, ಪತ್ರಿ ಮೇಡಮ್ ಅವರ ಪಾದಪದ್ಮಗಳಿಗೆ ವಂದಿಸುತ್ತಾ ಈ ದಿನದ ಈ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಪಿತಾಮಹ ಪತ್ರಿಜಿ ಅವರು ಕನಸಿನ ಕೂಸಿನಂತೆ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಎನ್ನುವುದನ್ನು ಸ್ಥಾಪಿಸಿದ್ದಾರೆ. ಅದರ ಪ್ರಯುಕ್ತನೇ ಪ್ರತಿದಿನ 4 ಹೊತ್ತು ಕಾರ್ಯಕ್ರಮ ನಡೀತಾ ಇರುತ್ತದೆ. ಅದೇ ರೀತಿ ಈ ದಿನ ಮಧ್ಯಾಹ್ನದ ಕಾರ್ಯಕ್ರಮ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ನಾವು ಒಂದು ಧ್ಯಾನದೊಂದಿಗೆ ಆರಂಭ ಮಾಡೋದೇ ನಮ್ಮ ರೂಢಿಯಲ್ಲಿ ಇಟ್ಕೊಂಡಿದೀವಿ. ಅದೇ ರೀತಿ ಈ ದಿನ ಜ್ಞಾನದೊಂದಿಗೆ ನಾವು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ. ಅದೇ ರೀತಿ ಇವಾಗ ನಾವು ಧ್ಯಾನ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಕಾಲುಗಳನ್ನು ಕ್ರಾಸ್ ಮಾಡಿ ಮೇಲ್ ಕೂತಿದ್ರೆ, ಕೆಳಗ್ ಕೂತಿದ್ರೆ ಚಕ್ಕಮಟ್ಲ ಹಾಕೊಳ್ಳಿ. ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಿ. ಈ ಸುಂದರವಾದ ಈ ಮಧ್ಯಾಹ್ನ ತಂಪಾದ ಸಮಯದಲ್ಲಿ ಧ್ಯಾನವನ್ನು ಮಾಡೋಣ. ಈ ಧ್ಯಾನಕ್ಕೆ ನಮ್ಮ ಪಿತಾಮಹ ಪತ್ರಿಜಿಯವರು ಮತ್ತು ಪ್ರಕೃತಿ ಮಾತೆ, ಯಶೋಧರ ಮಾತೆ, ಸೀತಾ ಮಾತೆ ಎಲ್ಲರ ಚೈತನ್ಯದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಇವಾಗ ಅದ್ಭುತವಾದಂತಹ ನಮ್ಮ ಸಂಗೀತದ ನಾದದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಎಲ್ಲರೂ ನೇರವಾಗಿ ಕುತ್ಕೊಂಡು ನೇರವಾಗಿ ನೋಡುತ್ತಾ ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಬೇಕು. ಕನ್ನಡಕ ಹಾಕೊಂಡಿರೋರು ತೆಗ್ದಿಡಿ. ನಿಧಾನಕ್ಕೆ ಕಣ್ಣುಗಳನ್ನು ಮುಚ್ಚಿ ಶ್ವಾಸದ ಮೇಲೆ ಗಮನ ಇಡಬೇಕು. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ನಮ್ಮ ಪಿತಾಮಹ ಪತ್ರಿಜಿಯವರು 40 ವರ್ಷಗಳಿಂದ ನಮಗೆ ಹೇಳಿಕೊಟ್ಟಿರುವಂತಹ ದಾರಿ. ಈ ಧ್ಯಾನದೊಂದಿಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಧ್ಯಾನವನ್ನು ಮಾಡೋಣ.
Last 1 minute, masters. ನಮಸ್ತೆ ಮಾಸ್ಟರ್ಸ್. ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. ಅದಕ್ಕೆ ಕೈಕಾಲುಗಳನ್ನು ಸಡ್ಲ ಮಾಡ್ಕೊಳ್ಳಿ. ಲಾಸ್ಟ್ 5 seconds. 5, 4, 3, 2, 1, 0. ಎಲ್ಲರೂ ಕೈಗಳನ್ನು ಕಣ್ಣಿನ ಮುಂದೆ ಇಟ್ಕೊಳ್ಳಿ. ನಿಧಾನಕ್ಕೆ ಕೈಗಳನ್ನು ಮುಂದೆ ತಗೊಂಡ್ಬರ್ತಾ ನಮ್ಮ ಕಣ್ಣುಗಳಿಂದ ಕೈಗಳನ್ನು ಇಷ್ಟೊತ್ತನಕ ಅದ್ಭುತವಾದಂತಹ ಜ್ಞಾನವನ್ನು ಮಾಡಿದ್ದೇವೆ. ಈ ಪ್ರಕೃತಿ ಮಾತೆಯ ಜೊತೆಗೆ ನಮ್ಮ ಗುರುಗಳಾದಂತಹ ಪತ್ರಿಜಿಯವರ ಜೊತೆಯಲ್ಲಿ ಅವರಿಗೆಲ್ಲರಿಗೂ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಂದಿನಂತೆ ನಮ್ಮ ಈ ಮಧ್ಯಾಹ್ನದ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿದಿನ ಮಾಸ್ಟರ್ ಬರ್ತಾ ಇರ್ತಾರೆ ಅವ್ರ ಜ್ಞಾನವನ್ನು ಹಂಚಕ್ಕೆ. ಈ ದಿನ ಅಮೃತ ಮೇಡಮ್ ಅಂತಂದು ನಮಗೆ ಅವರು ಬಂದಿದ್ದಾರೆ. ಶಿಕಾರಿಪುರದಲ್ಲಿ ಅವರು ವಾಸವಾಗಿರೋದು. 1 ವರ್ಷದಿಂದ ಅವರು ಧ್ಯಾನಕ್ಕೆ ಬಂದಿರೋದು 1 ವರ್ಷದಿಂದ. 1 ವರ್ಷ ಆದ್ರೆ ಏನು ಮಾಸ್ಟರ್ ದೊಡ್ಡ ಮಾಸ್ಟರ್ ಆಗಕ್ಕೆ ಜ್ಞಾನ ತಿಳ್ಕೊಳಕ್ಕೆ ಅದು ಕಮ್ಮಿ ಟೈಮ್ ಅಂತ ಏನ್ ಅನ್ಸೋದಿಲ್ಲ. ಅವರು ಈ ದಿನದ ಈ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಅವರು ಗೀತೆ ಅನ್ನೋ ಬಗ್ಗೆ ಅವ್ರು ಹೇಳ್ತಾರೆ. ನಾವು ಗೀತೆ ಅಂದ್ರೆ ಸಾಮಾನ್ಯವಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿರುವಂತಹ ಗೀತೆಯನ್ನು ನಾವು ಕೇಳಿದ್ದೇವೆ. ಇಷ್ಟು ವರ್ಷ, ಇಷ್ಟು ದಿನ ಗೀತೆ ಅಂದ್ರೆ ಬೇಗ ನಮಗ್ ಜ್ಞಾಪಕ ಬರೋದೆ ಅದು. ಆದ್ರೆ ಈಗ ಈ ಅಮೃತ ಮೇಡಮ್ ಆ ಗೀತೆ ಅಂದ್ರೆ ಯಾವ ರೀತಿ ಅವ್ರು ಹೇಳ್ತಾರೆ ಅನ್ನೋದು ಅವರ ಬಾಯಲ್ಲೇ ನಾವು ಕೇಳೋಣ. ಅಮೃತ ಮೇಡಮ್, ನಿಮಗೆ ಸ್ವಾಗತ, ಸುಸ್ವಾಗತ. ನಮ್ಮ PCSD ಪರವಾಗಿ ಎಲ್ಲಾ ಧ್ಯಾನ ಮಿತ್ರರ ಪರವಾಗಿ ನಿಮಗೆ ಸ್ವಾಗತವನ್ನು. ನಮಸ್ತೆ ಮೇಡಮ್. ನಮಸ್ತೆ. ಓವರ್ ಟು ಯು ಮೇಡಮ್, ನೀವು ತಗೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ಕೇಳಿಸ್ತಿದೆನಾ ಮಾಸ್ಟರ್ಸ್? ಎಲ್ಲರಿಗೂ ಕೇಳಿಸ್ತಿದೆಯಲ್ಲ? ಎಲ್ಲರಿಗೂ ಮೇಡಮ್ ಮಾತಾಡಿ. ಓಕೆ ಮ್ಯಾಮ್. ಎಲ್ಲರಿಗೂ ಮಧ್ಯಾಹ್ನದ ಅಪರಾಹ್ನದ ಶುಭಾಶಯಗಳನ್ನು ತಿಳಿಸ್ತಾ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಬೆಳಕ್ ಬೀಳ್ತಾ ಇದೆ ನಿಮ್ದು ಬ್ಯಾಕ್ ಗ್ರೌಂಡ್. ನೋಡಿ, ಈಗ ಜಾಸ್ತಿನೇ ಇದೆ ಮ್ಯಾಮ್. ಜಾಸ್ತಿ ಇದೆಯಾ? ನಿಮಿಷ. ಈಗ ನೋಡಿ, ಪರವಾಗಿಲ್ಲ ಮ್ಯಾಮ್. ತುಂಬಾ ಇದೆ ಬೆಳಕು. 1 ನಿಮಿಷ, ಡೈರೆಕ್ಷನ್ ಚೇಂಜ್ ಮಾಡ್ತೇನೆ. ಎಸ್ ಮ್ಯಾಮ್. 1 ನಿಮಿಷ ಟೈಮ್ ಕೊಡಿ. ಈಗ ನೋಡಿ, ಇನ್ನೊಂದ್ ಸ್ವಲ್ಪ ಬರ್ಬೇಕಾಗುತ್ತೆ. ಈಗ ಓಕೆ ಅನ್ಸುತ್ತಲ್ಲ ಸ್ವಲ್ಪ? ಎಸ್ ಮ್ಯಾಮ್. ಓಕೆ ಮಾಸ್ಟರ್ಸ್, ತುಂಬಾ ಥ್ಯಾಂಕ್ ಯು ಮ್ಯಾಮ್. ತುಂಬಾ ಕುತೂಹಲದಿಂದ ನಾನು ಕಾಯ್ತಾ ಇದ್ದೆ ಈ ಒಂದು ಸೆಷನ್ನಿಗೆ. ಹೋದ್ವಾರ ಅಲ್ಲ, ಟ್ಯೂಸ್ಡೇ, ಕಳೆದ ಮಂಗಳವಾರ ನಿಮಗೆ ಗೀತಾ ದ ಮ್ಯಾನ್ಯುಯಲ್ ಆಫ್ ಲೈಫ್ ಅನ್ನುವಂತಹ ವಿಚಾರಧಾರೆಯನ್ನ ನಾವು ಚರ್ಚಿಸೋಣ ಅಂತ ಹೇಳ್ಬಿಟ್ಟು ವಿಷಯವನ್ನು ಎತ್ಕೊಂಡಿದ್ದೆ. ಗೀತಾ ದ ಮ್ಯಾನ್ಯುಯಲ್ ಆಫ್ ಲೈಫ್ ಅಂತಂದ್ರೆ ಗೀತೆ, ಭಗವದ್ಗೀತೆ ಜೀವನದ ಕೈಪಿಡಿ. ಯಾಕೆ ಭಗವದ್ಗೀತೆಯನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅದನ್ನ ಭಗವದ್ಗೀತೆಯ ಅಂಶಗಳನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಹೇಗೆ ಅದು ಅಂದ್ರೆ, ನಾನು ಕಳೆದ ಒಂದು ಸೆಷನ್ ಅಲ್ಲಿ ಹೇಳ್ದಾಗೆ
ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಯಾವುದೇ ಒಂದು ವಸ್ತುವನ್ನ ನಾವು ತಗೊಂಡಾಗ ಅದರಲ್ಲಿ ಕೆಲವೊಂದು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಈ ತರ ಮ್ಯಾನ್ಯುಯಲ್ ಇರುತ್ತೆ, ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಅದನ್ನ ಬಳಸ್ಬೇಕು ಅಂತ. ಹಾಗೆ ಈ ಗೀತೆ ಅಂದ್ರೆ ನಮ್ಮ ಹಿಂದೂಗಳ ಒಂದು ಪವಿತ್ರ ಗ್ರಂಥವಾಗಿರುವಂತಹ ಮಹಾಭಾರತ ಮತ್ತು ರಾಮಾಯಣ, ಮುಖ್ಯವಾಗಿ ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತೆಯ ಒಂದು ಉಪದೇಶ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿರುವಂತದ್ದು. ಇದು ನಮ್ಮ ಜೀವನದ ಮೌಲ್ಯಗಳನ್ನ ನಾವು ಇದನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಹೇಗೆ ಹೆಚ್ಚಿಸ್ಕೋಬಹುದು ಅನ್ನುವಂತಹ ವಿಷಯವನ್ನ ನಾವು ಈ ಒಂದು ಚರ್ಚೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಗೀತೆ ಜೀವನದ ಕೈಪಿಡಿ, ಗೀತಾ ದ ಮ್ಯಾನ್ಯುಯಲ್ ಆಫ್ ಲೈಫ್, ಈ ಒಂದು ವಿಷಯದ ಬಗ್ಗೆ ನಾವು ಕಳೆದ ಬಾರಿ ಚರ್ಚೆಯನ್ನ ಮಾಡಿದ್ವಿ. ಆದ್ರೂ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಅನಂತರ ಮತ್ತೆ ಗೀತೆಯ ವಿಚಾರಕ್ಕೆ ನಾವು ಚರ್ಚೆಗೆ ಬರೋಣ ಮಾಸ್ಟರ್ಸ್. ಐ ಥಿಂಕ್ ನೀವು ಈ ಸೆಷನ್ಸ್ ನ ಎಂಜಾಯ್ ಮಾಡ್ತಿದ್ದೀರಾ, ಹೇಳ್ಕೊಳ್ತಿದ್ದೀರಾ ಅಂತ ಭಾವಿಸ್ತೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊದಲಿಗೆ ಈ ಭಾರತೀಯರ, ನಮ್ಮ ಸಂಸ್ಕೃತಿಯ, ನಮ್ಮ ಹಿಂದೂಗಳ ಪವಿತ್ರ ಗ್ರಂಥವಾಗಿರುವಂತದ್ದು ದ ರಾಮಾಯಣ ಅಂಡ್ ದ ಮಹಾಭಾರತ. ಈ ರಾಮಾಯಣದಲ್ಲಿ ಶ್ರೀರಾಮನ ಬಗ್ಗೆ ನಾವು ತಿಳ್ಕೊಳ್ಳೋದಾಗಿದ್ರೆ, ರಾಮಾಯಣನ ತಾವೆಲ್ಲರೂ ನೋಡಿದಿರಿ, ಕೇಳಿದಿರಿ. ಹೇಗೆ ನಮಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಶ್ರೀರಾಮ ಎಷ್ಟು ಒಂದು ಪರೀಕ್ಷೆಗಳನ್ನ ಮಾಡ್ಬಿಟ್ನಲ್ಲ ಸೀತಾದೇವಿಗೆ ಅಂತ. ಆದ್ರೆ ಗಮನಾರ್ಹವಾಗಿ ಅಲ್ಲಿ ನಾವು ನೋಡ್ಬೇಕಾಗಿರುವ ಒಂದ್ ವಿಷಯ, ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಅಲ್ಲಿ ಶ್ರೀರಾಮ ತನ್ನ ಧರ್ಮವನ್ನ ಬಿಡ್ಲಿಲ್ಲ, ಹಾಗೂ ಲಕ್ಷ್ಮಣ ಮತ್ತೆ ರಾಮನ ಇನ್ನುಳಿದಂತಹ ಸಹೋದರರು ತಮ್ಮ ಭಾತೃ ಧರ್ಮವನ್ನ ಬಿಡ್ಲಿಲ್ಲ, ಸೀತಾಮಾತೆ ತನ್ನ ಧರ್ಮವನ್ನ ಬಿಡ್ಲಿಲ್ಲ. ಹಾಗೆ ಅಲ್ಲಿ ಬರುವಂತಹ ಅನೇಕ ಪಾತ್ರಗಳು ಕೂಡ ತಮ್ಮ ತಮ್ಮ ಧರ್ಮವನ್ನ ಬಿಟ್ಕೊಡ್ಲಿಲ್ಲ, ಇನ್ಕ್ಲೂಡಿಂಗ್ ರಾವಣನು ಕೂಡ. ಎಲ್ಲರೂ ಕೂಡ ಧರ್ಮಕ್ಕೆ ಅಂತ ಹೇಳ್ಬಿಟ್ಟು ಆ ರಾಮಾಯಣ ನಡೆದಿದ್ದು. ಜೊತೆಗೆ ಶ್ರೀರಾಮಚಂದ್ರ ನಾವ್ ಹೇಳ್ಬೋದು ಸೀತಾದೇವಿನ ಎಷ್ಟೆಲ್ಲ ಪರೀಕ್ಷೆ ಮಾಡನಲ್ಲಪ್ಪ ಅಂತ, ಆದ್ರೆ ಏಕಪತ್ನಿ ವ್ರತಸ್ಥರಾಗಿ ಇದ್ರು ಹೊರತು ಸೀತೆಯನ್ನ ಕಾಡಿಗಟ್ಟಿ ಇನ್ನೊಂದ್ ಮದ್ವೆ ಅಂತ ಹೇಳಿ ರಾಮ ಆಗ್ಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ಧರ್ಮಕ್ಕೆ ಬದ್ಧರು. ಹೇಗೆ ಧರ್ಮಕ್ಕೆ ಬದ್ಧತೆಯನ್ನ ನಾವು ತೋರಿಸ್ಬೋದು ಅಂತಂದ್ರೆ ರಾಮಾಯಣವನ್ನ ನೋಡಿ ಕಲ್ಕೋಬಹುದು. ಹಾಗೆ ಶ್ರೀಕೃಷ್ಣ ತನ್ನ ಒಂದು ಕೃಷ್ಣನ ಅವತಾರದಲ್ಲಿ ತನ್ನ ಒಂದು ಲೀಲೆಯ ಮೂಲಕ ಜಗತ್ತನಿಗೆ ಒಂದು ಪಾಠವನ್ನ, ಒಂದು ಸಂದೇಶವನ್ನ ಲೀಲೆಗಳ ಮೂಲಕ ಶ್ರೀಕೃಷ್ಣ ಕೊಡ್ತಾ ಹೋಗ್ತಾರೆ. ಶ್ರೀಕೃಷ್ಣ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಇವತ್ತು. ಶ್ರೀಕೃಷ್ಣಾಷ್ಟಮ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಶ್ರೀಕೃಷ್ಣನ ಒಂದು ಉದಾಹರಣೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀಕೃಷ್ಣ ಹುಟ್ಟಿದಾಗ ಆ ಸೆರೆಮನೆಯಲ್ಲಿ ಶ್ರೀಕೃಷ್ಣನ ಹುಟ್ಟಾದ್ಮೇಲೆ ಎಲ್ಲಾ ನಡೆದ ಮೇಲೆ ಈ ದೇವಕಿ ಕಂದನಿಗೆ ತಾಯಿ ದೇವಕಿ ಕೇಳ್ತಾಳೆ, ಶ್ರೀಕೃಷ್ಣ ನೀನು ಲೋಕೋದ್ಧಾರಕ, ಲೋಕ ಕಲ್ಯಾಣಕ್ಕಾಗಿಯೇ ನೀನು ಜನಿಸ್ ಬಂದೆ. ನೀನ್ ಮನ್ಸು ಮಾಡಿದಿದ್ರೆ 1 ನಿಮಿಷದಲ್ಲಿ ನಮ್ಮನ್ನ ಸೆರೆಮನೆಯಿಂದ ಬಿಡಿಸ್ಬೋದಾಗಿತ್ತು, ಆದ್ರೆ ಇಷ್ಟು ವರ್ಷ ಯಾಕೆ ತಗೊಂಡೆ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ದೇವಕಿ ಶ್ರೀಕೃಷ್ಣನಿಗೆ ಕೇಳಿದಾಗ ಶ್ರೀಕೃಷ್ಣರು ಹೇಳ್ತಾರೆ, ಶ್ರೀರಾಮನ ಅವತಾರದಲ್ಲಿ ಯಾಕೆ ದೇವಕಿ ಆ ಒಂದು ಪುತ್ರನ ವಾತ್ಸಲ್ಯವನ್ನ ಕಳ್ಕೊಂಡ್ಲು ಅನ್ನೋದಕ್ಕೆ ಶ್ರೀ ಕೃಷ್ಣ ಹೇಳೋದು. ಇಲ್ಲಿ ರಾಮನ ಅವತಾರದಲ್ಲಿ ಕೌಸಲ್ಯ ಮಗನಾಗಿರುವಂತಹ ಶ್ರೀಕೃಷ್ಣನನ್ನ ಕೈಕೇಯಿ ಕಾಡಿಗೆ ಅಟ್ಟಿದ್ದುದರ ಪರಿಣಾಮವಾಗಿ ಮುಂದಿನ ಜನ್ಮ ಕೈಕೇಯಿ ದೇವಕಿಯಾಗಿ ಶ್ರೀಕೃಷ್ಣ ಹುಟ್ಟಿದ್ಮೇಲೆ ಅಷ್ಟು ವರ್ಷ ಸೆರೆಮನೆಯಲ್ಲಿ ತಾನಿದ್ದು ಅಲ್ಲಿಂದ ಯಶೋಧಕಂದನಾಗಿ ಶ್ರೀಕೃಷ್ಣ ಬೆಳೆದು ಅಲ್ಲಿ ಒಂದು ಪುತ್ರನ ಒಂದು ವಿಯೋಗ ಅಲ್ಲಿ ಕೌಸಲ್ಯ ತಾಯಿ ಅನುಭವಿಸಿರ್ತಾರಲ್ಲ, ಆ ಒಂದು ಪುತ್ರನ ಒಂದು ಪ್ರೀತಿಯಿಂದ ವಂಚಿತಳಾಗಿರೋದನ್ನ ಇಲ್ಲಿ ನಾವು ದೇವಕಿಯನ್ನ ನೋಡ್ಬೋದು. ಅಂದ್ರೆ ನಾವು ತಿಳಿದೇ ಅಥವಾ ತಿಳಿದೇನೋ ಮಾಡಿರುವಂತಹ ಎಷ್ಟೋ ಕೆಲಸಗಳು ನಮ್ಮನ್ನ ಶಾಪ ರೂಪದಲ್ಲಿ ಕಾಡ್ತಾ ಇರ್ತವೆ. ನಾವು ಧ್ಯಾನದ ಒಂದು ಭಾಷೆಯಲ್ಲೇ ಹೇಳೋದಾಗಿದ್ರೆ ಕೆಲವೊಂದು ಬ್ಲಾಕೇಜಸ್ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅಂತಂದ್ರೆ ನಮಗ್ ತಿಳಿದೇನೋ ನಮ್ಮ ಆಲೋಚನೆಗಳು ನಮ್ಮಲ್ಲಿ ಕೆಲವೊಂದು ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತವೆ.
ಈ ಬ್ಲಾಕೇಜಸ್ ನಾನು ಮೊದಲನೇ ಸೆಷನ್ ಅಲ್ಲೇ ತಿಳಿಸಿದ್ದೆ, ಕೆಲವೊಂದು ಉದಾಹರಣೆಯನ್ನ ಕೊಟ್ಟು. ಹೇಗೆ ನಾವು ಅಂದ್ರೆ ಈ ದೇಹ ಬೇರೆ, ಈ ಆತ್ಮ ಬೇರೆ. ದೇಹಕ್ಕೆ ಸಾವಿದೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಈ ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಆತ್ಮ ಪ್ರವೇಶಿಸಿದಾಗ ಅದು ತನ್ನ ಪ್ರಾರಬ್ಧ ಕರ್ಮದಿಂದ ಮುಕ್ತರಾಗೋದಿಲ್ಲ. ಹಾಗಾಗಿ ಎಷ್ಟೋ ಪ್ರಾರಬ್ಧ ಕರ್ಮಗಳನ್ನ ನಾವು ನಮ್ ಜೊತೆನೇ ತೆಗೆದುಕೊಂಡು ಬರ್ತಾ ಇರ್ತೇವೆ. ಹಾಗಾಗಿ ಮೊದಲು ನಾವ್ಯಾರು ಅನ್ನುವಂತಹ ಸತ್ಯಾನ್ವೇಷಣೆಯಲ್ಲಿ ನಾವು ತೊಡಗ್ಬೇಕು. ಅವಾಗ ನಾವು ಈ ಜೀವನಕ್ಕೆ ಬಂದಂತಹ ಉದ್ದೇಶ ಏನು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಒಂದು ಸಣ್ಣ ಘಟನೆಯನ್ನ ನಾನು ನೆನಪಿಸ್ಕೊಳ್ಬೇಕಾಗಿ ಬಂತು. ನಾವು ಇಲ್ಲಿ ಉಡುಪಿ ಮಠದಿಂದ ಕೋಟಿಗೀತ ಲೇಖನ ಯಜ್ಞ ಅಂತ ಹೇಳ್ಬಿಟ್ಟು ಅಭಿಯಾನವನ್ನೇ ಆರಂಭಿಸಿದ್ದಾರೆ. ನೋಡಿ, ಯೂನಿವರ್ಸಿನ ಬ್ಲೆಸ್ ಏನು ಅನ್ನೋ ಹಾಗೆ ನಮ್ಮ ಧ್ಯಾನ ಶಿಬಿರದಲ್ಲೂ ಕೂಡ ನಾವು ಗೀತದ ಬಗ್ಗೆ, ಮಹಾಭಾರತದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ದ ಮ್ಯಾನ್ಯುಯಲ್ ಆಫ್ ಲೈಫ್ ಅನ್ನುವಂತಹ ವಿಷಯ ತಗೊಂಡು ಯೂನಿವರ್ಸ್ ಹೇಗೆ ನಮ್ಮನ್ನೆಲ್ಲ ಕನೆಕ್ಟ್ ಮಾಡಿದೆ ಆ ಅಭಿಯಾನಕ್ಕೆ ಅನ್ನೋದಕ್ಕೆ ಇನ್ನೊಂದು ಇದು ಸಾಕ್ಷಿ. ಇದಕ್ಕೆ ತುಂಬಾ ಖುಷಿ ಇದೆ ನಂದು. ಜೊತೆಗೆ ಈ ಪ್ರೀತಿ ಇಡೀ ಭೂಲೋಕದಲ್ಲಿ ನಾವೆಲ್ಲರೂ ಒಬ್ರಿಗೊಬ್ರು ಇವತ್ತು ಕೂಡ ತಾಳ್ಮೆಯಿಂದ, ಎಲ್ಲೋ ಒಂದ್ ಕಡೆ ಈ ಕಲಿಯುಗದಲ್ಲೂ ಒಂದಿಷ್ಟು ತಾಳ್ಮೆಯಿಂದ ಜೀವನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಪ್ರೀತಿ. ಈ ಪ್ರೀತಿ ಕೇವಲ ಮನುಷ್ಯನಲ್ಲೇ ಅಲ್ಲ, ಪ್ರತಿಯೊಂದು ಜೀವಿಗಳಲ್ಲೂ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ನಾವು ಈ ಪ್ರೀತಿ ಅನ್ನೋದನ್ನ ಕಾಣ್ಬೋದು. ಆದ್ರೆ ಈ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗೂ ತನ್ನದೇ ಆದ ಒಂದು ಕಾರಣ ಇರುತ್ತೆ. ಯಾವುದೇ ಒಂದು ವಿಷಯಕ್ಕೆ ಕಾರಣ ಇಲ್ಲದೆ ಯಾವ ಘಟನೆನೂ ನಡೆಯಲ್ಲ ಅನ್ನುವಂಥದ್ದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಯಾವುದೇ ಒಂದು ಘಟನೆ ನಡಿಬೇಕು ಅಂತಂದ್ರೂ ಅದಕ್ಕೆ ತನ್ನದೇ ಆದಂತಹ ಕಾರಣ ಇರುತ್ತೆ. ಅದಕ್ಕೆ ಹೇಳ್ತಾನೆ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಬೇಕು. ಯಾಕೆಂತಂದ್ರೆ ಯಾವುದೇ ಒಂದು ಪೂರ್ವ ನಿಯೋಜಿತ ಇಲ್ಲದೆ ಯಾವ ಕೆಲ್ಸನೂ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆ ನಾನಿಲ್ಲಿ ಪ್ರೀತಿಯ ಬಗ್ಗೆ ವಿಷಯವನ್ನ ಎತ್ಕೊಂಡೆ ಅಂತಂದ್ರೆ, ಮಹಾಭಾರತ ಅಂತ ಹೇಳ್ಬಿಟ್ಟು ಬಂದಾಗ ಮುಖ್ಯವಾಗಿ ನಮಗೆ ಎಲ್ಲರೊಳಗೊಂದು ಎಲ್ಲಾ ಪಾತ್ರಗಳಲ್ಲೂ ಕೂಡ ಮೀರಿ ಮುಖ್ಯವಾಗಿ ಒಂದು ಪ್ರತಿಜ್ಞೆಗೆ ಹೆಸರಾದಂತಹ ಒಂದು ಪಾತ್ರ ನಮಗೆ ನೆನಪು ಬರುತ್ತಪ್ಪ ಅಂತಂದ್ರೆ ಅದು ಭೀಷ್ಮರ ಪಾತ್ರ. ಗಂಗೆಯ ಪುತ್ರನಾಗಿ ದೇವವ್ರತನಾಗಿದ್ದಂತಹ ಭೀಷ್ಮ ಹೇಗೆ ಪ್ರತಿಜ್ಞೆಗೆ ಹೆಸರಾದ್ರು, ಬಹುಶಃ ಭೀಷ್ಮ ತಾನು ಮಾಡಿದಂತಹ ಪ್ರತಿಜ್ಞೆ ಅವತ್ತು ಒಮ್ಮೆ ಅವಲೋಕನವನ್ನ ಮಾಡ್ಕೊಂಡಿದ್ರೆ ಈ ಮಹಾಭಾರತ ಅನ್ನೋದೇ ನಡೀತಿರ್ಲಿಲ್ವೇನೋ. ಇದ್ರ ಮೂಲಕ ಇವತ್ತು ನಾನು ನಿಮಗೆ ಯಾವ ಸಂದೇಶವನ್ನ ಕೊಡಕ್ ಹೋಗ್ತಿದ್ದೀನಿ, ಗೀತಾ ಬದುಕಿನ ಕೈಪಿಡಿ, ಗೀತಾ ದ ಮ್ಯಾನ್ಯುಯಲ್ ಆಫ್ ಲೈಫ್, ಈ ಒಂದು ವಿಷಯವನ್ನ ಇಟ್ಕೊಂಡು ಯಾವ ಒಂದು ಸಂದೇಶವನ್ನ ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ ಈ ಒಂದು ಘಟನೆಗಳಿಂದ, ಇವತ್ತು ನಾನು ನಿಮಗೆ ಹೇಳೋ ಘಟನೆಗಳಿಂದ ಅಂತಂದ್ರೆ ಹೇಗೆ ಬದುಕಿನ ಕೈಪಿಡಿ ಆಗತ್ತೆ. ಇಲ್ಲಿ ಮುಖ್ಯವಾಗಿ ಇವತ್ತಿನ ಚರ್ಚೆಯಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂತಹ ಅಂಶ, ನಾವು ತೆಗೆದುಕೊಳ್ಳುವಂತಹ ತೀರ್ಮಾನ. ಬದುಕಿನಲ್ಲಿ ನಾವು ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾದ್ರೂ ಬಹಳಷ್ಟು ಜಾಗರೂಕರಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಕಾರುಣ್ಯಕ್ಕೆ ಒಳಪಟ್ಟು, ಒತ್ತಡಕ್ಕೆ ಒಳಪಟ್ಟು ನಾವು ಯಾವುದೇ ರೀತಿಯ ಒಂದು ಪ್ರತಿಜ್ಞೆಗಳನ್ನ ತೆಗೆದುಕೊಂಡ್ರೆ ಅದು ಮುಂದೆ ಯಾವುದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನೆಲ್ಲ ಈ ಆರಂಭ ಭೀಷ್ಮರಿಂದ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಹಿಂಗೆ ಮಹಾಭಾರತದಲ್ಲಿ ಈ ಪ್ರೀತಿ ಅನ್ನುವಂಥದ್ದು, ಈ ಮಹಾಭಾರತ ಒಂದು ಮೇರು ಕಾವ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಒಂದು ಮಹಾಭಾರತ ಯುದ್ಧಕ್ಕೆ ಈ ಒಂದು ಮುನ್ನುಡಿಯನ್ನ ಬರೆದಂತಹ ಒಂದು ಮಹಾಕಾವ್ಯ ಅದು. ಒಬ್ಬ ರಾಜ ಹೀಗೆ ಒಂದು ನದಿಯ ತಟದಲ್ಲಿ, ಗಂಗಾ ನದಿಯ ತಟದಲ್ಲಿ ಓಡಾಡ್ಬೇಕಾದ್ರೆ ಅಜಾನುಭಾವವಾದಂತಹ ಒಳ್ಳೆ ತೇಜಸ್ಸಿರುವಂತಹ ಒಬ್ಬ ಸ್ಫುರದ್ರೂಪಿ ರಾಜ, ಆತನ ಹೆಸರು ಶಂತನು. ಗಂಗಾ ನದಿಯ ತಟದಲ್ಲಿ ಅವನು ಓಡಾಡ್ತಾ ಇದ್ದಾಗ ಅವನಿಗೆ ಸುಂದರವಾದ ಒಬ್ಬ ದೇವಕನ್ಯೆ ಆತನ ಕಣ್ಣಿಗೆ ಬೀಳ್ತಾಳೆ. ಆಕೆ ತ್ರಿಲೋಕ ಸುಂದರಿ. ಹೋಗಿ
ಅವಳ ತೇಜಸ್ಸಿಂದ ಬಹಳ ಮೋಹಕ್ಕೆ ಒಳಪಟ್ಟಂತಹ ರಾಜ ಶಂತನು ಅವಳನ್ನ ಹತ್ರ ಹೋಗಿ ಮಾತಾಡ್ಸಿದಾಗ ಗೊತ್ತಾಗತ್ತೆ ಆಕೆ ದೇವಕನ್ನೆ ಗಂಗಾಮಾತೆ. ಗಂಗಾಮಾತೆ ಅಲ್ಲಿ ವಿಹರಿಸ್ಬೇಕಾದ್ರೆ ಮುಸ್ಸಂಜೆಯ ಒಂದು ಆಹ್ಲಾದಕರ ತಿಳಿ ಸಂಜೆಯಲ್ಲಿ ಸೂರ್ಯನನ್ನೇ ನಾಚಿಸುವಂತಹ ಆ ಪ್ರಕಾಶವುಳ್ಳಂತಹ ಗಂಗಾಮಾತೆಯ ಸೌಂದರ್ಯಕ್ಕೆ ಶಂತನು ಮರಳಾಗಿ ಈ ಗಂಗೆಯ ಮನಸ್ಸಲ್ಲೂ ಕೂಡ ಶಂತನು ಮಹಾರಾಜನ ಮೇಲೆ ಪ್ರೀತಿ ಉಂಟಾಗಿ ಇಬ್ಬರೂ ಕೂಡ ಆ ಒಂದು ಪ್ರೇಮದ ವ್ಯಾಮೋಹಕ್ಕೆ ಒಳಪಡ್ತಾರೆ. ಇಲ್ಲಿ ಶಂತನು ಗಂಗಾಮಾತೆಯನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ತಾಳೆ. ನನ್ನ ಪತ್ನಿಯಾಗಿ ನೀನು ನನ್ನ ಜೀವನವನ್ನ ಅಲಂಕರಿಸ್ತೀಯ ಅಂತ ಹೇಳ್ಬಿಟ್ಟು ಶಂತನು ಮಹಾರಾಜ ಗಂಗಾದೇವಿಯನ್ನ ಕೇಳ್ಕೊಳ್ತಾರೆ. ಅಲ್ಲಿ ಆಕೆ ನೋಡಿದ್ರೆ ದೇವಕನ್ಯೆ ಗಂಗಾಮಾತೆ, ತ್ರಿಲೋಕ ಸುಂದರಿ, ಪರಿಶುದ್ಧತೆಗೆ ಹೆಸರಾದಂತವಳು. ಹಾಗೆ ಸುಮ್ನೆ ಒಪ್ಕೊಂಡ್ಬಿಡ್ತಾಳ ಶಂತನುವಿನ ಪ್ರೀತಿಯನ್ನ. ತನ್ನ ಷರತ್ತಿನ ಹರಿವಾಣಗಳನ್ನೇ ಶಂತನು ಮಹಾರಾಜನ ಮುಂದೆ ಇಡ್ತಾಳೆ. ಎಷ್ಟು ಷರತ್ತುಗಳು ಅದ್ರಲ್ಲಿ ಯಾವ್ದಪ್ಪ ಅಂತಂದ್ರೆ, ಶಂತನು ಮಹಾರಾಜಂಗೆ ಗಂಗಾಮಾತೆಗೆ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನೀನು ನನ್ನ ಸ್ವಾತಂತ್ರ್ಯಕ್ಕೆ ಹಾಗೂ ನನ್ನ ತೀರ್ಮಾನಗಳಿಗೆ ಅಡ್ಡಿಯಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನೀನು ನನ್ನ ತೀರ್ಮಾನಗಳಿಗೆ ಅಡ್ಡಿ ಆಗೋದಿಲ್ಲ ಅನ್ನುವಂತಹ ಮಾತನ್ನ, ನನ್ನ ಸ್ವಾತಂತ್ರ್ಯಕ್ಕೆ ನೀನು ಅಡ್ಡಿ ಆಗೋದಿಲ್ಲ ಅನ್ನುವಂತಹ ಷರತ್ತನ್ನ ಶಂತನು ಒಪ್ಪೋದಾದ್ರೆ ನಾನು ನಿನ್ನ ಜೊತೆಗೆ ವಿವಾಹ ಆಗ್ತೀನಿ ಅಂತ ಹೇಳ್ಬಿಟ್ಟು ಗಂಗೆ ಮಾತೆ ಒಪ್ಪಿಗೆಯನ್ನ ಸೂಚಿಸ್ತಾಳೆ. ಆದ್ರೆ ಶಂತನು ಮಹಾರಾಜ ಆ ಪ್ರೀತಿಯ ಅಮಲೆ ಹಾಗಲ್ವಾ, ಅದಕ್ಕೆ ಹೇಳ್ತಾರೆ ಪ್ರೀತಿ ಕುರುಡು ಅಂತ ಹೇಳ್ಬಿಟ್ಟು. ಹಿಂದು ಮುಂದೆ ಯೋಚನೆ ಮಾಡಲ್ಲ. ಶಂತನು ಮಹಾರಾಜನಲ್ಲಿ ಅವಾಗ ಆಗ್ಬೇಕಿದ್ದೇನು, ಗಂಗೆ ಮೇಲಿನ ಪ್ರೀತಿಯ ಒಂದು ಯಶಸ್ಸಾಗ್ಬೇಕಿತ್ತು, ಆ ಪ್ರೀತಿ ಸಕ್ಸಸ್ ಆಗ್ಬೇಕಿತ್ತು. ಹಾಗಾಗಿ ಹಿಂದೆ ಮುಂದೆ ನೋಡದೆ ಏನ್ ಮಾಡ್ಬಿಡ್ತಾರೆ, ಶಂತನು ಮಹಾರಾಜ ಆ ಒಂದು ಪ್ರೀತಿಗೆ, ಗಂಗೆಯ ಒಂದು ಆ ಕಂಡೀಷನ್ಸ್ಗೆ, ಷರತ್ತಿಗೆ ಒಪ್ಪಿಗೆಯನ್ನ ಕೊಟ್ಬಿಡ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಹಸ್ತಿನಾವತಿಯ ಮಹಾರಾಜನಾದಂತಹ ಶಂತನುವಿನ ಧರ್ಮಪತ್ನಿಯಾಗಿ ಗಂಗೆ ಬಂದ್ಮೇಲೆ ಬಹಳ ಅನ್ಯೋನ್ಯದಿಂದ ಅವರು ಸಂಸಾರವನ್ನ ಮಾಡ್ತಾ ಗಂಗಾದೇವಿ ಗರ್ಭವತಿ ಆಗ್ತಾರೆ. ಆದ್ರೆ ಇಲ್ಲಿ ಆರಂಭದಲ್ಲೇ ಗಂಗಾಮಾತೆ ಒಂದು ಷರತ್ತನ್ನ ಹಾಕಿರ್ತಾಳೆ ಅಂತ ಹೇಳ್ದೆ, ನನ್ನ ಯಾವುದೇ ತೀರ್ಮಾನಗಳಿಗೆ ನೀನು ಅಡ್ಡಿ ಬರಬಾರ್ದು ಅಂತ ಹೇಳ್ಬಿಟ್ಟು, ನನ್ನ ಸ್ವಾತಂತ್ರ್ಯಕ್ಕೆ ನೀನು ಅಡ್ಡಿ ಬರಬಾರ್ದು ಅನ್ನುವಂತಹ ಮಾತನ್ನ ಗಂಗೆ ತಗೊಂಡಿರ್ತಾಳೆ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕೂಡ ತಮ್ಮ ಮಹಾರಾಜರಿಗೆ ಪುತ್ರನೊಬ್ಬ ಜನಿಸ್ತು ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತಾರೆ. ಆದ್ರೆ ಇಲ್ಲಿ ಗಂಗಾಮಾತೆ ಏನ್ ಮಾಡ್ತಾಳೆ, ಆ ಹಸುಗೂಸನ್ನ ತೆಗೆದುಕೊಂಡು ಬಂದು ನದಿಯಲ್ಲಿ ಹಾಗೆ ತೇಲ್ಬಿಡ್ತಾಳೆ. ಇದನ್ನು ನೋಡಿ ಶಂತನು ಮಹಾರಾಜನಿಗೆ ಬಹಳ ಕಸಿವಿಸಿ ಉಂಟಾಗತ್ತೆ. ಅಯ್ಯೋ ಇದೇನಪ್ಪ, ಹಸುಗೂಸನ್ನ ನದಿಗ್ ಬಿಟ್ಬಿಟ್ರಲ್ಲ, ನದಿ ಪಾಲ್ ಮಾಡ್ಬಿಟ್ಲಲ್ಲ ನನ್ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಆದ್ರೆ ಆ ಷರತ್ತಿಗೆ ಅನುಗುಣವಾಗಿ ಯಾವುದೇ ರೀತಿಯ ಪ್ರಶ್ನೆಯನ್ನ ಮಾಡದೆ ಸುಮ್ನಿದ್ಬೇಕಾಗ್ಬಿಡುತ್ತೆ ಇಲ್ಲಿ ಶಂತನು ಮಹಾರಾಜರು. ಇದು ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಅಂತಂದ್ರೆ ಬರೋಬ್ಬರಿ 7 ಮಕ್ಕಳನ್ನ ಗಂಗೆ ನದಿಯಲ್ಲಿ ಬಿಡ್ತಾರೆ. 7 ಮಕ್ಕಳನ್ನ. ಆದ್ರೆ 8ನೇ ಮಗುವಿಗೆ ಗರ್ಭವತಿಯಾಗಿ 8ನೆಯ ಒಂದು ಪುತ್ರರತ್ನ ಜನಿಸಿದ್ಮೇಲೆ ಇಲ್ಲೇನ್ ತೊಂದ್ರೆ ಆಗತ್ತಪ್ಪ ಅಂತಂದ್ರೆ, ಗಂಗೆ ಅದನ್ನ ನೀರಿಗೆ ಬಿಡಕ್ ಹೋದಾಗ ಶಂತನು ಮಹಾರಾಜರು ಅದನ್ನ ಪ್ರಶ್ನಿಸ್ತಾರೆ. ಇಷ್ಟು ಹಸುಗೂಸುಗಳನ್ನ ನೀನು ನೀರಿಗೆ ಬಿಡ್ತಾ ಇದೆಯಲ್ಲ, ಯಾಕೆ ಈ ತರ ನೀನ್ ಮಾಡ್ತಿರೋದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಗಾಮಾತೆಯನ್ನ ಶಂತನು ಮಹಾರಾಜರು ಪ್ರಶ್ನಿಸಿದಾಗ ಗಂಗಾಮಾತೆ ಹೇಳ್ತಾಳೆ, ನನ್ನ ಯಾವುದೇ ತೀರ್ಮಾನವನ್ನ ನೀನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೆ. ಆದ್ರೆ ನೀನೀಗ ಇದನ್ನ ಪ್ರಶ್ನೆ ಮಾಡಿದೀಯ. ಹಾಗಾಗಿ ನನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನೆಲ್ಲ ನನಗೆ ತಿಳಿಸಿ ಈಗ ನಾನು ನಿನ್ನನ್ನು ಬಿಟ್ಟು ಹೋಗುವಂತಹ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟು ಗಂಗೆ ಶಂತನು ಮಹಾರಾಜರಿಗೆ ಹೇಳ್ತಾರೆ. ಹಿಂದೆ ಇಂದ್ರ ದೇವಲೋಕದಲ್ಲಿ ಒಂದು ದೊಡ್ಡ ಸಭೆಯನ್ನ ಇಟ್ಕೊಂಡಿರ್ತಾರೆ. ಒಂದು ಗಹನವಾದ ವಿಚಾರವನ್ನ ಅಲ್ಲಿ ಚರ್ಚೆ ಮಾಡೋದಿಕ್ಕೆ ಒಂದು ಸಭೆಯನ್ನ ಇಟ್ಕೊಂಡಿರ್ತಾರೆ. ಆ ಸಭೆಯಲ್ಲಿ ಬಹಳಷ್ಟು ಜನ ದೇವತೆಗಳು, ತಪೋಸಾಧಕರು, ಬ್ರಹ್ಮರ್ಷಿಗಳು ಕೂಡ ಆ ಒಂದು ಸಭೆಗೆ ಬಂದಿರ್ತಾರೆ.
ಅಲ್ಲಿ ರಾಜ ಮಹಾಭಿಷಿಕ, ಅವರ ಸೂರ್ಯವಂಶದಲ್ಲಿ ಜನಿಸಿದಂತಹ ರಾಜ ಮಹಾಭಿಷಿಕ. ಬಹಳಷ್ಟು ದೊಡ್ಡ ದೊಡ್ಡ ಯಜ್ಞಗಳು, ರಾಜಸೂಯ, ಅಶ್ವಮೇಧ, ಇಂತಹ ಬಹಳಷ್ಟು ಯಜ್ಞಗಳನ್ನ ಒಂದು ಆಚರಿಸಿ ಬ್ರಹ್ಮಲೋಕವನ್ನ ಪಡೆದಂತಹ ರಾಜ ಮಹಾಭಿಷಿಕ ಕೂಡ ಆ ಒಂದು ಇಂದ್ರನ ಸಭೆಗೆ ಹಾಜರಿರ್ತಾರೆ. ಆ ಒಂದು ಇಂದ್ರನ ಸಭೆಯಲ್ಲಿ ನಮ್ಮ ಗಂಗೆಯೂ ಕೂಡ, ಗಂಗಾ ಮಾತೆಯೂ ಕೂಡ ಆ ಒಂದು ಇಂದ್ರನ ಸಭೆಯಲ್ಲಿ ಹಾಜರಿದ್ದಾಗ ವರುಣನ ಒಂದು ಎಂಟ್ರಿ ಆಗತ್ತೆ ಅಲ್ಲಿ ಆ ಸಭೆಗೆ. ಆ ವರುಣ ಬರುವಂತಹ ಆ ಒಂದು ಗಾಳಿ, ಸುಗಂಧ ಗಂಗೆಯ ಮೈ ಸೋಕಿ ಆ ಮಹಾಭಿಷಿಕ ಅನ್ನುವಂತಹ ಅರಸನಿಗೆ ತಾಗಿದಾಗ ಆಕೆಯ ಒಂದು ಮೈನ ಆ ಒಂದು ಸುಗಂಧಕ್ಕೆ ತಿರುಗಿ ನೋಡಿದಾಗ ಆ ಮಹಾಭಿಷಿಕನ ಕಣ್ಣಿಗೆ ಬೀಳುವಂತದ್ದು ತ್ರಿಲೋಕ ಸುಂದರಿ, ಬಹಳ ಸೌಂದರ್ಯವಾಗಿರುವಂತಹ ಗಂಗೆ. ಹಾಗೆ ಗಂಗೆಯನ್ನೊಮ್ಮೆ ಆತ ಮಹಾಭಿಷಿಕ ವಾರೆ ನೋಡಿದಾಗ ಆತನ ದೃಷ್ಟಿಯ ಕೂಡ ಗಂಗೆ ತನ್ನ ದೃಷ್ಟಿಯನ್ನ ನೆಡ್ತಾಳೆ. ಆದ್ರೆ ಇದನ್ನೆಲ್ಲ ಗಮನಿಸ್ತಿದ್ದಂತಹ ಇಂದ್ರದೇವರಿಗೆ ಆ ಗಂಗೆಯ ಮೇಲೆ ಮತ್ತು ಮಹಾಭಿಷಿಕನ ಮೇಲೆ ಕೋಪ ಬರುತ್ತೆ. ಕೋಪ ಬಂದು ಆತ ಹೇಳ್ತಾನೆ, ನೀವು ಸಭಾ ಮರ್ಯಾದೆಯನ್ನ ಉಲ್ಲಂಘನೆ ಮಾಡಿದಿರಾ, ಹಾಗಾಗಿ ಭೂಲೋಕದಲ್ಲಿ ನೀವು ಒಂದಿಷ್ಟು ದಿನ ಮನುಷ್ಯರಾಗಿ ಹುಟ್ಟಿ ಬರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಶಾಪವನ್ನ ಇಂದ್ರದೇವ ಕೊಡ್ತಾರೆ. ಅಂದ್ರೆ ಸಭಾ ಮರ್ಯಾದೆಯನ್ನ ಉಲ್ಲಂಘಿಸಿದ ಕಾರಣ ಒಂದು ಗಹನವಾದ ವಿಚಾರವನ್ನ ಚರ್ಚೆ ಮಾಡುವಾಗ ಗಂಗೆ ಮತ್ತು ಮಹಾಭಿಷಿಕನ ಮನಸ್ಸಲ್ಲಿ ಉಂಟಾದಂತಹ ಚಂಚಲತೆ, ಆ ಸಭಾ ಮರ್ಯಾದೆ ಉಲ್ಲಂಘನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬನ್ನಿ ಅಂತ ಹೇಳ್ಬಿಟ್ಟು. ಒಂದು ವಿಷಯ ನಾನಿಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಒಳ್ಳೆಯವರಾಗ್ಬಿಟ್ಟಿದ್ರೆ ಏನಾಗ್ತಿದ್ವಿ? ದೇವರಾಗಿ ಹುಟ್ಟಿ ಬರ್ತಾ ಇದ್ವಿ, ದೇವರಾಗ್ಬಿಡ್ತಿದ್ವಿ. ಹುಟ್ಟಿ ಬರ್ತಿರ್ಲಿಲ್ಲ, ದೇವ್ರೇ ಆಗ್ಬಿಡ್ತಿದ್ವಿ. ತುಂಬಾ ಕೆಟ್ಟವರಾಗ್ಬಿಟ್ಟಿದ್ರೆ ನಾವೇನ್ ಮಾಡ್ತಿದ್ವಿ? ರಾಕ್ಷಸರಾಗಿ ಹುಡ್ತಾ ಇದ್ವಿ ಅಲ್ವಾ? ಆದ್ರೆ ಇವತ್ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದೀವಿ? ಮನುಷ್ಯನ ಜೀವನನೇ ಹಾಗಲ್ವಾ? ಈ ಕಡೆ ದೈವತ್ವನೂ ನಮ್ಮಲ್ಲೇ ಇರುತ್ತೆ, ಈ ಕಡೆ ರಾಕ್ಷಸತ್ವನೂ ನಮ್ಮಲ್ಲೇ ಇರುತ್ತೆ. ಅದಕ್ಕೆ ಹೇಳ್ತೀವಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾರು ಈ ಮೂರೂ ಗುಣಗಳನ್ನ, ಈ ಗುಣಾತೀತರಾಗ್ತಾರೋ, ಅಂದ್ರೆ ಈ ಸತ್ವ ರಜೋ ತಮೋ ಗುಣಗಳನ್ನ ಗೆಲ್ತಾರೋ ಅವರಿಗೆ ದೈವತ್ವ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ದೇವ್ರೆ, ಶ್ರೀರಾಮನೇ, ಸಾಕ್ಷಾತ್ ಶ್ರೀಕೃಷ್ಣನೇ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟು ಬಂದಾಗ ಕಷ್ಟಗಳು ತಪ್ಪಲಿಲ್ಲ ಅವರಿಗೆ. ಅವರೆಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸಿ ಅಷ್ಟೇ ತಾಳ್ಮೆಯಿಂದ ಅವರು ಮತ್ತೆ ದೈವತ್ವವನ್ನು ಪಡ್ಕೊಂಡ್ರು ಅನ್ನುವಂಥದ್ದು ಉದಾಹರಣೆ ನಮಗೆಲ್ಲ ಗೊತ್ತಿರುವಂತದ್ದು. ಹಾಗಾಗಿ ಮನುಷ್ಯ ರೂಪಕ್ಕೆ ಗಂಗೆ ಬರ್ತಾರೆ. ಇಲ್ಲಿ ಶಂತನು ಮಹಾರಾಜನ ಕಣ್ಣಿಗೆ ಬೀಳ್ತಾರೆ. ಎರಡು ಅಂಶವನ್ನ ನಾನಿಲ್ಲಿ ಹೇಳಿದೆ. ಒಂದು, ಪ್ರೀತಿಯ ಮೋಹದಲ್ಲಿ ಸಿಲುಕಿ ಶಂತನು ಮಹಾರಾಜ ಗಂಗೆಯ ತೀರ್ಮಾನಗಳಿಗೆ ಹಿಂದು ಮುಂದೆ ನೋಡ್ದೆ ಅವಳಿಗೆ ಮದ್ವೆ ಆಗೋಕ್ಕೋಸ್ಕರ ಒಪ್ಕೊಂಡ್ರು ಅನ್ನುವಂತಹ ಒಂದು ಮಾತನ್ನ ನಾನು ನಿಮಗೆ ಹೇಳ್ದೆ. ಅಂದ್ರೆ ಜೀವನದ ಕೈಪಿಡಿ ಗೀತೆ ಆಗೋದು ಇಲ್ಲೇ. ಯಾವುದೇ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಹಿಂದು ಮುಂದು ನೋಡ್ದೇನೆ, ನಾವು ಯೋಚನೆ ಮಾಡ್ದೇನೆ ತಗೋಬಾರ್ದು. ಯಾವುದೇ ಒಂದು ಮಾತಿಗೆ ನಾವು ಎಸ್ ಅಂತ ಹೇಳ್ಬೇಕಾದ್ರೆ ಕೂಲಂಕುಷವಾಗಿ ನಾವು ಮೊದಲು ಅದ್ರ ಬಗ್ಗೆ ಪರಿಶೀಲನೆಯನ್ನ ನಮ್ಮ ಮನಸ್ಸಿನಲ್ಲಿ ನಾವು ನಡ್ಸ್ಕೋಬೇಕು ಅನ್ನೋದು ಶಂತನು ಮಹಾರಾಜರ ಒಂದು ನಡವಳಿಕೆಯಿಂದ ಹೇಳ್ದೆ. ನೆಕ್ಸ್ಟ್ ಅದನ್ನ ಭೀಷ್ಮರು ಎಲ್ಲಿ ತಪ್ಪು ಮಾಡ್ತಾರೆ ಅನ್ನೋದನ್ನ ನಾವು ಅವಲೋಕನ ವಿಮರ್ಶೆ ಮಾಡ್ಬೇಕಾದ್ರೆ ಅಲ್ಲಿ ನಮಗೆ ಹೇಗೆ ಗೀತಾ ನಮ್ ಕೈಪಿಡಿ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಇನ್ನೊಂದು, ಗಂಗಾಮಾತೆ ಹೇಗೆ ಭೂಲೋಕಕ್ಕೆ ಬಂದ್ರು, ಯಾವುದೇ ಒಂದು ಘಟನೆ ನಡಿಬೇಕಂದ್ರೂ ಕೂಡ ಯಾವುದೇ ಪೂರ್ವ ನಿಯೋಜಿತ ಕಾರಣಗಳಿಲ್ಲದೆ ನಡೆಯೋಲ್ಲ ಅನ್ನೋದು ಇದಕ್ಕೇನೆ. ಇಲ್ಲಿ ಗಂಗೆ ಭೂಲೋಕದಲ್ಲಿ ಬರ್ಬೇಕಾದ್ರೆ ಅಲ್ಲಿ ಅಷ್ಟವಸುಗಳು ಶಾಪಗ್ರಸ್ತರಾಗಿ ಗಂಗೆಯ ಮುಂದೆ ಬರ್ತಾರೆ, ಕಣ್ಣೀರಿಡ್ತಾರೆ. ಈ ಯಾರೀ ಅಷ್ಟವಸುಗಳು? ಯಾಕೆ ಅವರು ಗಂಗೆ ಮಾತೆಯ ಮುಂದೆ ಕಣ್ಣೀರಿಡ್ತಾ ಬಂದ್ರು ಅನ್ನೋದಕ್ಕೆ ಅದ್ರ ಹಿಂದೆನೂ ಒಂದು ಘಟನೆ ಇದೆ. ಹಿಂದೆ ಈ ಅಷ್ಟವಸುಗಳು ತಮ್ಮ ಪತ್ನಿಯರನ್ನ ಕರ್ಕೊಂಡು ಮೇರು ಪರ್ವತದಲ್ಲಿ ಹಾಗೆ ವಿಹಾರಕ್ಕೆ ಅಂತ ಬಂದಾಗ ಅಲ್ಲಿ ಒಂದು ಧೇನು, ಕಾಮಧೇನು ಕಾಣಿಸುತ್ತೆ. ಧೇನು ಅಂದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ, ನಮಗೆ ಬೇಕಾದಂತಹ ಒಂದು ಹೇಗೆ ಕಲ್ಪತರ ಅಂದ್ರೆ ಬೇಕಾದಷ್ಟು ಒಂದು ಕರುಣಿಸುವಂತಹ ಕಾಮಧೇನು.
ಅಂತಹ ಧೇನು ಅಲ್ಲಿ ಕಣ್ಣಿಗೆ ಬಿದ್ದಾಗ ಆ ಅಷ್ಟವಸುಗಳಲ್ಲಿ ಒಬ್ಬ ತುರುವಸು ಅನ್ನುವಂತಹ ಪತ್ನಿ ಆ ಕಾಮಧೇನುವಿನ ಒಂದು ಹಾಲನ್ನ ಕುಡಿದ್ರೆ ನಾವು ಚಿರಯೌವನರಾಗಿರ್ತೀವಿ. ಆ ತುರುವಸುವಿನ ಪತ್ನಿಯ ಗೆಳತಿ ಅನಾರೋಗ್ಯದಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಕಾಮಧೇನುವಿನ ಹಾಲನ್ನ ತೆಗೆದುಕೊಂಡು ಹೋಗೋಣ, ನಮ್ಮ ಚಿರಯೌವನವನ್ನು ನಾವು ಕಾಪಾಡ್ಕೋಬಹುದು, ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು ಅಂತ ಹೇಳ್ಬಿಟ್ಟು ತುರುವಸುವಿನ ಪತ್ನಿ ತುರುವಸುವಿಗೆ ಹೇಳ್ತಾಳೆ. ಮೇರು ಪರ್ವತದಲ್ಲಿ ಅಷ್ಟವಸುಗಳು ಸಂಚರಿಸುತ್ತಿದ್ದಾಗ ಅಲ್ಲಿರುವಂತಹ ಅಷ್ಟವಸುಗಳಲ್ಲಿ ಒಬ್ಬನಾದಂತಹ ತುರುವಸುವಿನ ಪತ್ನಿ ಅಲ್ಲಿರುವಂತಹ ಕಾಮಧೇನುವನ್ನ ನೋಡಿ ಆಸೆ ಪಟ್ಟು ತನ್ನ ಗೆಳತಿಯ ಅನಾರೋಗ್ಯಕ್ಕೋಸ್ಕರ ಅದರ ಹಾಲನ್ನ ತಗೊಂಡು ನಾವು ದೇವಲೋಕಕ್ಕೆ ಹೋಗೋಣ ಆ ಧೇನುವನ್ನ ತಗೊಂಡು ಅಂತ ಹೇಳಿದಾಗ ತುರುವಸು ಬೇಡ ಅನ್ನೋಕಾಗದೆ ಹೆಂಡತಿಯ ಆಸೆಯನ್ನ ನೆರವೇರಿಸೋದಕ್ಕೋಸ್ಕರ ಆ ಕಾಮಧೇನುವನ್ನ ತಗೊಂಡು ಹೋಗ್ತಾರೆ. ಆದ್ರೆ ಇಲ್ಲೇನಾಗತ್ತಪ್ಪ ಅಂತಂದ್ರೆ ಆ ಕಾಮಧೇನು ಯಾರದಾಗಿತ್ತು? ಮಹರ್ಷಿ ವಸಿಷ್ಠರದಾಗಿತ್ತು. ಮಹರ್ಷಿ ವಸಿಷ್ಠರ ಕಾಮಧೇನು ಗೋಮಾತೆಯಾಗಿರುವಂತಹ ನಂದಿನಿ ಅದಾಗಿತ್ತು. ನಾವೀಗೆಲ್ಲ ನಂದಿನಿ ನೀವು ನೋಡಿರ್ಬೋದು, ಹಾಲಿನ ಪ್ಯಾಕೆಟ್ ಮೇಲೆಲ್ಲ ನಂದಿನಿ ಅಂತ ಇರುತ್ತೆ ಅಲ್ವಾ? ವಸಿಷ್ಠರ ಒಂದು ಧೇನು ನಂದಿನಿ. ಅದನ್ನ ತಗೊಂಡು ಹೋದಾಗ ವಸಿಷ್ಠರು ಕೋಪ ಬರುತ್ತೆ, ನನ್ನ ಹೋಮದ ಹಸು ಆ ಕಾಮಧೇನು ನಂದಿನಿಯನ್ನ ನೀವು ಅದನ್ನ ಅತಿಕ್ರಮವಾಗಿ ನೀವು ತಗೊಂಡು ಹೋದ್ರಲ್ಲ, ಹಾಗಾಗಿ ನೀವೆಷ್ಟು ಜನನು ಭೂಲೋಕದಲ್ಲಿ ಹುಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ವಸಿಷ್ಠರು ಅವರಿಗೆ ಶಾಪವನ್ನ ಕೊಡ್ತಾರೆ. ವಸಿಷ್ಠರು ಶಾಪ ಕೊಡ್ಬೇಕಾದ್ರೆ ಬೇರೆ ಅಷ್ಟವಸುಗಳಲ್ಲಿ ಬೇರೆ 7 ಜನ ವಸುಗಳು ಹೇಳ್ತಾರೆ, ಇದಕ್ಕೆ ಮುಖ್ಯ ಕಾರಣ ತುರುವಸುವಿನ ಪತ್ನಿ ಅಂತ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ನೀವು ಸ್ವಲ್ಪ ಕಾಲ ಮಾತ್ರ ಭೂಲೋಕದಲ್ಲಿ ಹಾಗೆ ಜನಿಸಿ ನಿಮ್ಮ ಶಾಪ ವಿಮೋಚನೆಯಾಗಿ ವಾಪಸ್ ಬರ್ರಿ. ಆದ್ರೆ ತುರುವಸು ತನ್ನ ಬಹಳ ವರ್ಷ ಜೀವನ ಮುಗಿಸೋ ತನಕನು ಮನುಷ್ಯನಾಗೆ ಹುಟ್ಟಿ ತನ್ನ ಶಾಪದ ಒಂದು ಪ್ರಾರಬ್ಧವನ್ನ ತೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಅಷ್ಟವಸುಗಳು ಭೂಲೋಕಕ್ಕೆ ಯಾಕೆ ಬಂದ್ರು, ಗಂಗಾ ಮಾತೆ ತನ್ನ 7 ಮಕ್ಕಳನ್ನ ಯಾಕೆ ನದಿಗೆ ಬಿಟ್ಲು, 8ನೆಯ ಮಗುವನ್ನ ನದಿಗೆ ಬಿಡಕ್ ಹೋದಾಗ ಯಾಕೆ ಶಂತನು ಅದನ್ನ ತಡೆದ್ರು ಅನ್ನೋದಕ್ಕೆ ನಾನು ನಿಮಗೆ ಕೊಟ್ಟಂತಹ ಘಟನೆ. ಅಷ್ಟವಸುಗಳಲ್ಲಿ 7 ಜನಕ್ಕೆ ಶೀಘ್ರ ಶಾಪ ವಿಮೋಚನೆ ಆಗ್ಲಿ ಅಂತ ಹೇಳ್ಬಿಟ್ಟು ವಸಿಷ್ಠರು ವರ ಕೊಟ್ಟಿರ್ತಾರೆ. ಇನ್ನೊಬ್ಬ ಭೂಲೋಕದಲ್ಲಿ ಬಹಳಷ್ಟು ಕಾಲ ಉಳ್ಕೊಂಡು ಅವನಿಂದ ಬಹಳ ಮಹತ್ ಕಾರ್ಯವಾಗೋದಿದೆ ಅನ್ನೋದು ವಸಿಷ್ಠರಿಗೆ ತಿಳಿದಿದ್ದೇ ಏನಾಗತ್ತೆ, ಆ 8ನೇ ಮಗುವೆ ಗಾಂಗೇಯ. ಗಾಂಗೇಯ ಅಂತಂದ್ರೆ ಗಂಗೆಯ ಪುತ್ರನಾಗಿ ದೇವವ್ರತನಾಗಿ ಭೂಲೋಕಕ್ಕೆ ಬಂದ. ಆಗ ಆ ತನ್ನ 8ನೆಯ ಮಗುವನ್ನ ತಕೊಂಡು ಹೋಗಿ ಗಂಗೆ ಹೇಳ್ತಾಳೆ ಶಂತನು ಮಹಾರಾಜನಿಗೆ, ಇದನ್ನ ನಾನು ಚೆನ್ನಾಗಿ ಬೆಳೆಸಿ ಸಕಲ ವಿದ್ಯಾಪಾರಂಗತನಾಗಿ ಮಾಡಿ ನಾನು ಈ ಮಗುವನ್ನ ಮತ್ತೆ ನಿನಗೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದ್ರೆ ಶಂತನು ಮಹಾರಾಜ ಇಷ್ಟು ಪರಿಪರಿಯಾಗಿ ಕ್ಷಮೆಯನ್ನ ಕೇಳ್ಕೊಳಕ್ ನೋಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಗಂಗೆ ಆಗ್ಲೇ ಅಲ್ಲಿರೋದಿಲ್ಲ. ತನ್ನ ಭೂಲೋಕಕ್ಕೆ ಬಂದಂತಹ ತನ್ನ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಆ ಮಗುವಿನೊಂದಿಗೆ ಅದೃಶ್ಯಳಾಗಿರ್ತಾಳೆ. ಹೀಗೆ ಬಹಳಷ್ಟು ಸಮಯ ಆದ್ಮೇಲೆ ಮತ್ತೊಮ್ಮೆ ಆ ಮಗು ತರುಣಾವಸ್ಥೆಗೆ ಬಂದಾಗ ಗಂಗೆ ಮತ್ತೊಮ್ಮೆ ಶಂತನುವಿನ ಮುಂದೆ ಪ್ರತ್ಯಕ್ಷಳಾಗಿ ಆ ಮಗುವನ್ನ ಶಂತನು ಮಹಾರಾಜನಿಗೆ ಒಪ್ಪಿಸ್ತಾಳೆ. ಈ ಮಗು ಸಕಲ ವಿದ್ಯಾಪಾರಂಗತನಾಗಿದೆ, ಹಾಗಾಗಿ ಇನ್ನ ಈ ಮಗುವನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗಂಗೆ ಶಂತನುವಿಗೆ ಆ ಮಗುವನ್ನ ಒಪ್ಪಿಸ್ಬೇಕಾದ್ರೆ ಮತ್ತೊಮ್ಮೆ ಶಂತನು ಅನ್ಕೊಳ್ತಾನೆ, ಗಂಗೆ ಮತ್ತೆ ನನ್ನ ಜೊತೆ ಜೀವನ ಮಾಡೋದಿಕ್ಕೆ ಒಪ್ಪಬಹುದಾ? ಆದರೆ ಭೂಲೋಕಕ್ಕೆ ತಾನು ಬಂದಂತಹ ಕರ್ತವ್ಯ ಮುಗಿಸಿ ಆ ಮಗು ಶಂತನು ಮಹಾರಾಜನಿಗೆ ಒಪ್ಸಿ ಆ ತರುಣನನ್ನ ಗಂಗೆ ಅದೃಶ್ಯಳಾಗಿರ್ತಾಳೆ. ಅರ್ಥ ಆಗಿರ್ಬೇಕು ನಮಗೆಲ್ಲರಿಗೂ, ಒಂದು ಧ್ಯಾನಾರ್ಥಿಗಳಿಗೆ ಬಹಳ ಸುಲಭವಾಗಿ ಅರ್ಥ ಆಗತ್ತೆ. ಮೊಟ್ಟ ಮೊದಲನೇದಾಗಿ ಧ್ಯಾನಾರ್ಥಿಗಳು ಅನ್ಕೊಳ್ಳೋದು ನಾವ್ಯಾರು ಅನ್ನೋಂತಹದ್ದೇ ಅಲ್ವಾ? ಅದಕ್ಕೆ ಹೇಳುದು ನಾವ್ಯಾರು, ಭೂಲೋಕಕ್ಕೆ ನಾವ್ ಯಾಕೆ ಬಂದಿದೀವಿ, ನಾವಿಲ್ಲಿ ಬಂದಿರುವಂತಹ ಉದ್ದೇಶ ಏನು ಅನ್ನೋದನ್ನ ನಾವು ಪ್ರತಿಯೊಬ್ರೂ ತಿಳ್ಕೊಬೇಕು. ನಮ್ಮ ಆತ್ಮ ಇಲ್ಲಿ ಸುಮ್ನೆ ಬಂದಿರೋಲ್ಲ ಭೂಲೋಕಕ್ಕೆ, ಯಾವುದೋ ಒಂದು ಉದ್ದೇಶ ಹೊಂದೇ ಬಂದಿರುತ್ತೆ.
ಆ ಉದ್ದೇಶವನ್ನ ನಾವು ಕಂಡುಕೊಂಡು ನಾವು ಜೀವನ ಮಾಡಿದಾಗ ಬಹಳಷ್ಟು ಗೊಂದಲಗಳಿಗೆ ನಾವು ಒಳಪಡೋದಿಲ್ಲ. ಇದು ಒಂದು ಮುಖ್ಯ ವಿಚಾರ ಈ ಗೀತಾ ಜೀವನದ ಕೈಪಿಡಿಯಲ್ಲಿ ನಾನು ನಿಮ್ಮ ಮುಂದೆ ಇಡ್ತೇನೆ. ಇಲ್ಲಿ ನೋಡಿ, ಯಾವುದೇ ಘಟನೆ ಸುಮ್ಮನೆ ಆಗೋದಿಲ್ಲ, ಒಂದು ಪ್ರಾರಬ್ಧ ಪೂರ್ವ ನಿಯೋಜಿತ ಇರುತ್ತದಕ್ಕೆ ಅನ್ನೋದಕ್ಕೆ ಇದೇ ಉದಾಹರಣೆ. ತರುಣಾವಸ್ಥೆಯಲ್ಲಿರುವಂತಹ ಮಗ ಕೈಯಲ್ಲಿ ಸಿಕ್ಕಿದಾನೆ, ಇನ್ನೇನು ಅವನಿಗೆ ಪಟ್ಟ ಕಟ್ಟಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಶಂತನು ಮಹಾರಾಜರ ಅನ್ಕೊಂಡಿದ್ರೆ ಹಾಗೆ ಹೋಗ್ತಿತ್ತೇನು. 4 ವರ್ಣಗಳಿದೆ, ನೀವು ನೋಡಿರ್ಬೋದು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಹಂತಗಳನ್ನ ನಾವು ಮನುಷ್ಯರು ದಾಟ್ತೀವಿ. ಬ್ರಹ್ಮಚರ್ಯ ಅಂತಂದ್ರೆ ನಾವು ವಿದ್ಯಾರ್ಥಿಗಳಾಗಿರುವಂತಹ ಒಂದು ಟೈಮ್ ಬ್ರಹ್ಮಚರ್ಯ. ಗೃಹಸ್ಥ, ಈಗ ನಾವೆಲ್ಲರೂ ಎಲ್ಲಿದ್ದೀವಿ? ಗೃಹಸ್ಥಾಶ್ರಮದಲ್ಲಿ. ವಾನಪ್ರಸ್ಥ, ಅಷ್ಟ್ರ ಮೇಲೆ ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಮದ್ವೆ ಎಲ್ಲ ಮಾಡಿ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ದೇವರ ಒಂದು ಧ್ಯಾನವನ್ನ ಮಾಡ್ತಾ, ಆ ನಂತರ ಸನ್ಯಾಸ ಅಂತಂದ್ರೆ ಅಷ್ಟೊತ್ತಿಗೆ ನಮಗೆ ಜೀವನದ ವೈರಾಗ್ಯ ಸ್ಟಾರ್ಟ್ ಆಗಿರುತ್ತೆ. ಅವಾಗ ನಾವು ಯೋಚನೆ ಮಾಡ್ತೀವಿ, ಯಾಕೆ ಬಂದೆ, ನಾನು ಇಲ್ಲಿ ಯಾಕಿದ್ದೀನಿ, ಇಷ್ಟು ಪರಿಪರಿಯಾದ ಕಷ್ಟ ನಾನು ಯಾಕೆ ಅನ್ಭವಿಸ್ದೆ, ಎಷ್ಟು ವಿಪರ್ಯಾಸ ಅಲ್ವಾ. ಕೈಕಾಲ್ ಗಟ್ಟಿ ಇದ್ದಾಗ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ದೆ ಇರೋರು, ಕೈಕಾಲ್ ಬಿದ್ದು ಹೋಗುವಂತ ಟೈಮಲ್ಲಿ ನಾನ್ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಕೊಂಡ್ರೆ ನಮ್ ಬುದ್ಧಿ ಮತ್ತೆ ಹೇಗ್ ಹೊಳೆಯತ್ತದು ಅಲ್ವಾ. ಎಷ್ಟು ಕಾಮಿಡಿ ಅಲ್ವಾ ಇದು. ಹಾಗಾಗಿ ಕೈಕಾಲ್ ಗಟ್ಟಿ ಇದ್ದಾಗೇನೆ ನಾವೇನ್ ಮಾಡ್ಬೇಕು, ಅದನ್ನೇ ಹೇಳೋದು ಶ್ರೀಕೃಷ್ಣ. ನೀನ್ ಗಟ್ಟಿ ಇದ್ದಾಗ ನನ್ನ ನಾಮಸ್ಮರಣೆಯನ್ನ ಮಾಡು, ನಿನಗ ಆಗದೆ ಇದ್ದಾಗ ನಾನೇ ನಿನ್ ಬಳಿ ಓಡ್ ಬರ್ತೀನಿ ಅಂತ ಹೇಳ್ತಾನೆ. ನಿನಗ ಆಗದಿರುವಂತಹ ಕಾಲಕ್ಕೆ ನಾನೇ ನಿನ್ ಬಳಿ ಓಡ್ ಬರ್ತೀನಿ. ನೋಡಿ, ಇಲ್ಲಿ ಒಂದು ಸಣ್ಣ ಘಟನೆಯನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಋಷಿಯ ಆಶ್ರಮ. ಆ ಋಷಿಯ ಆಶ್ರಮದಲ್ಲಿ ಆ ಋಷಿ ಒಂದು ಪುಟ್ಟ ಗಿಳಿಯನ್ನ ಸಾಕಿರ್ತಾನೆ. ಆ ಪುಟ್ಟ ಗಿಳಿಗೆ ಎಲ್ಲ ಸಂಸ್ಕಾರವನ್ನು ಕೊಡ್ತಾನೆ. ಹಾಗೆ ಎಲ್ಲಾ ವಿದ್ಯೆಯನ್ನು ಆ ಗಿಳಿಗೆ ಕೊಟ್ಟು ಒಂದು ಒಳ್ಳೆ ಸಂಸ್ಕಾರ. ಋಷಿ ಆಶ್ರಮ ಅಂದ್ರೆ ಕೇಳ್ಬೇಕಾ, ಒಳ್ಳೆ ಸಂಸ್ಕಾರದಲ್ಲಿ ಆ ಗಿಳಿ ಬೆಳೆಯುತ್ತೆ. ಆದ್ರೆ ಆ ಗಿಳಿ ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾನೆ ಅಂತಂದ್ರೆ ಅದು ಹಾಗೆ ಬೆಳೀತಾ 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 ಒಂದಿನ ಆ ಗಿಳಿ ಸತ್ತೋಗುತ್ತೆ. ಅವಾಗ ಆ ಗಿಳಿ ಸತ್ತೋದಾಗ ಗಿಳಿ ಸತ್ತೋದಾದ್ಮೇಲೆ ಈ ಋಷಿಗಳಿಗೆ ತುಂಬಾ ಚಿಂತೆ. ಯಾವಾಗ ನೋಡಿದ್ರು ಚಿಂತಾಕ್ರಾಂತರಾಗಿ ಕೂತ್ ಬಿಡ್ತಾರೆ. ಎಲ್ಲೋ ಒಂಥರ ಮಾನಸಿಕವಾಗಿ ಅವ್ರಿಗೆ ನೆಮ್ಮದಿನೇ ಇರಲ್ಲ ಅಂತ ಹೇಳ್ಬಿಟ್ಟು ಅನ್ಸೋಕ್ ಶುರು ಆಗತ್ತೆ. ತುಂಬಾ ಮಾತೆ ಕಮ್ಮಿ ಮಾಡಿ ಮೌನವ್ರತಕ್ಕೆ ಜಾರ್ ಬಿಡ್ತಾರೆ. ಅವಾಗ ಆ ಊರಲ್ಲಿರೋರೆಲ್ಲರೂ ತುಂಬಾ ಕೇಳ್ತಾರೆ, ಏನಾಯ್ತು ಇವರಿಗೆ, ಈ ಮಹರ್ಷಿಗಳಿಗೆ ಎಷ್ಟು ಇದಾಗಿದ್ರು, ಲವಲವಿಕೆಯಿಂದ ಇದ್ರು, ಗಿಳಿ ಸತ್ತೋಗಿದ್ದೇನಾದ್ರು ಇವರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ಬಿಡ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗೋರು ವಿಚಾರಿಸಿದಾಗ ಆ ಋಷಿಗಳು ಹೇಳ್ತಾರೆ, ಇಲ್ಲ, ಆ ಗಿಳಿ ಸತ್ತು ಹೋಗಿದ್ದು. ಈಗ ನಾನೊಬ್ಬ ಋಷಿಯಾಗಿ ನನಗೆ ಗೊತ್ತು ಅಲ್ವಾ, ಹುಟ್ಟು ಅನಿವಾರ್ಯ, ಹುಟ್ಟು ಆಕಸ್ಮಿಕ, ಆದ್ರೆ ಸಾವು ಅನಿವಾರ್ಯ ಅಲ್ವಾ. ಇವತ್ ನಾವೆಲ್ಲ ಬಂದಿದೀವಿ ಹುಟ್ಟಿ ಅಂತಂದ್ರೆ ಸಾಯೋದಿಕ್ಕೆ ತಾನೇ ಬಂದಿರ್ತೀವಿ. ಅದನ್ನ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ, ಡಿಗ್ನಿಟಿ ಇನ್ ಡೆತ್ ಅಂತ. ಏನಂತ ಹೇಳ್ತಾರೆ? ಡಿಗ್ನಿಟಿ ಇನ್ ಡೆತ್. ಸಾವಲ್ಲಿ ಕೂಡ ನಮಗೆ ಆ ಡಿಗ್ನಿಟಿ ಇರ್ಬೇಕಂತೆ. ಆ ಸಾವಲ್ಲಿ ಡಿಗ್ನಿಟಿ ಅಂತಂದ್ರೇನು? ಭಗವಂತ ನಾವ್ ಹೇಗಿರ್ಬೇಕಂತಂದ್ರೆ, ಸತ್ತ ಮೇಲೆ ಭಗವಂತನ ಹತ್ರ ಹೋದಾಗ ಭಗವಂತನಿಗೆ ನಾವು ಹೇಳೋ ಹಾಗಿರ್ಬೇಕಂತೆ, ನೀನು ನನ್ನನ್ನ ಮಗುವಾಗಿದ್ದಾಗ ಎಷ್ಟು ಪರಿಶುದ್ಧವಾಗಿ, ಎಷ್ಟು ಮುಗ್ಧನಾಗಿ ನನ್ನನ್ನ ಭೂಲೋಕಕ್ಕೆ ಕಳಿಸ್ತೀಯಲ್ಲ ದೇವ್ರೆ, ಅಷ್ಟೇ ಪರಿಶುದ್ಧತೆಯಿಂದ, ಅಷ್ಟೇ ಇನ್ನೋಸೆನ್ಸ್ನ ಇಟ್ಕೊಂಡು ನಾನು ಅಲ್ಲಿಂದ ವಾಪಸ್ ಬಂದಿದ್ದೀನಿ ಅಂತ ನಮ್ಮ ಆತ್ಮ ಹೇಳ್ಬೇಕಂತ. ಅದು ಡಿಗ್ನಿಟಿ ಇನ್ ಡೆತ್. ಇದು ಸಾಧ್ಯನಾ ಇನ್ನೋಸೆನ್ಸ್ ಉಳಿಸ್ಕೊಳಕ್ಕೆ? ಇಷ್ಟೆಲ್ಲ ದ್ವೇಷ, ಅಸೂಯೆ ಇದನ್ನೇ ತುಂಬ್ಕೊಳ್ತೀವಲ್ಲ ನಾವು. ಕ್ಷಮಾಗುಣ ಅನ್ನೋದೇ ನಾವು ಮರ್ತು ಬಿಡ್ತೀವಲ್ಲ. ಆಯ್ತು, ಈ ಋಷಿಯ ಗಿಳಿಯ ಕತೆಗೆ ಬರೋಣ. ಒಳ್ಳೆ ಕಾರಣ ಹೇಳ್ತಾರೆ ಋಷಿ. ಆ ಗಿಳಿ ಸಾಯ್ದನ್ನ ನಾನು ನೋಡ್ದೆ, ನಾನು ಎಷ್ಟು ಒಳ್ಳೆ ಸಂಸ್ಕಾರವನ್ನ, ಭಕ್ತಿಯನ್ನ ಆ ಗಿಳಿಗೆ ಕಳಿಸಿದ್ದೆ. ಆದ್ರೆ ಸಾಯೋ ಟೈಮಲ್ಲಿ ಮತ್ತು ಅದೇನ್ ಮಾಡ್ತು, ತನ್ನ ಒಂದು ಭಾಷೆ ಕುಟು 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 ಏನೇನೋ ಅನ್ಕೊಂಡು ಅದಕ್ಕೆ ಹೇಳಿದ ಚೀವ್ ಅನ್ಕೊಂಡು ಸತ್ತು ಹೋಯ್ತು. ಒಂದ್ ಅಂಶ ಅಬ್ಸರ್ವ್ ಮಾಡ್ಬೇಕು ನಾವಿಲ್ಲ. ಮತ್ತೆ ನಾವು ಸಾಯ್ಬೇಕಾದ್ರೆ ನಾವು ಮೂಲ ರೂಪಕ್ಕೆ ಹೋಗ್ತೀವಿ. ನಾರಾಯಣ ಅಂತ ಹೇಳೋದಕ್ಕೂ ನಮಗೆ ಶಕ್ತಿ ಇರಲ್ಲ, ನಮ್ ಬುದ್ಧಿನೂ ನಮ್ ಕೈಯಲ್ಲಿ ಇರಲ್ಲ. ಅದನ್ನೇ ಹೇಳ್ತಾನೆ ಆ ಋಷಿ, ನಾನು ಸಾಯ್ಬೇಕಾದ್ರೆ ಶ್ರೀಕೃಷ್ಣ, ಶ್ರೀರಾಮ, ನಾರಾಯಣ ಅಂತ ಹೇಳ್ಬಿಟ್ಟು ಸಾಯ್ತೀನೋ ಇಲ್ವೋ, ನಾನು ಅಯ್ಯೋ ಅಪ್ಪ ಅಂತ ಎಲ್ಲಿ ಸಾಯ್ತೀನೋ ಅಂತ ಹೇಳ್ಬಿಟ್ಟು ನನಗೆ ಈಗ್ಲೇ ಚಿಂತೆ ಆಗ್ತಾ ಇದೆ. ಆ ಹೆಸರು, ನಾರಾಯಣನ ಹೆಸರು ನನ್ ಬಾಯಿಗೆ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದನ್ನ ಚಿಂತೆ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಪರಿಹಾರ ಏನು?
ಸಾಯೋ ಟೈಮಲ್ಲಿ ನಮಗೆ ನಾರಾಯಣನ ನಾಮಸ್ಮರಣೆ ನೆನಪಾಗುತ್ತೆ ಇಲ್ವೋ? ಗಟ್ಟಿ ಇದ್ದಾಗೇನೆ ನಾವು ಮಾಡ್ಬೇಕು. ಯಾರು ನಾವು ಕೈಕಾಲ್ ಗಟ್ಟಿ ಇದ್ದಾಗ, ವಯಸ್ಸಾದವರು ಧ್ಯಾನ ಮಾಡೋದು, ವಯಸ್ಸಾದವ್ರು ಪೂಜೆ ಪುನಸ್ಕಾರ ಮಾಡೋದು, ಇದೆಲ್ಲ ನಾವು ತರುಣಾವಸ್ಥೆಯಲ್ಲ ಅಂತ ನಾವ್ ಅನ್ಕೊಂಡ್ರೆ ನಾವು ವಯಸ್ಸಾದ್ಮೇಲೂ ಅವ್ ಯಾವ ನಮ್ ಬಾಯಿಗೆ ಬರೋದಿಲ್ಲ. ನಾವು ಈ ತರುಣಾವಸ್ಥೆಯಲ್ಲಿ ನಾವು ಧ್ಯಾನ ಮಾಡ್ಕೊಂಡು ನಾಮಸ್ಮರಣೆಯಲ್ಲಿ ಇದ್ರೆ ಅವಾಗ ನಾವು ಭಗವಂತನ ಹತ್ರ ಹೋಗೋದು ಬೇಡ, ಭಗವಂತನೇ ನಮ್ಮ ಹತ್ರ ಬರ್ತಾನೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಈ ಒಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಗಟ್ಟಿ ಇದ್ದಾಗ ನಿನ್ನ ನನ್ನನ್ನು ಧ್ಯಾನ ಮಾಡು. ಒಂದು ಒಣಗಿದ ತರಗೆಲೆಯನ್ನಾರು ನಾವು ಅವನಿಗೆ ಪ್ರತಿನಿತ್ಯ ಅರ್ಪಿಸ್ಬೇಕಂತೆ. ಸುಗಂಧ ಭರಿತ ಪುಷ್ಪಗಳು ಸಿಗದೆ ಹೋದ್ರು ಒಣಗಿದ ತರಗೆಲೆಯನ್ನಾದ್ರೂ ನನಗೆ ಅರ್ಪಿಸಿ ಕೃಷ್ಣ ಅರ್ಪಣ ಹೇಳು ನೀನ್ ಬದುಕಿದ್ದಾಗ. ನಾನು ನಿನ್ನ ಕೈಕಾಲ್ ಬಿದ್ದೋದಾಗ, ನಿನ್ನ ಅಶಕ್ತನಾದಾಗ, ನಿನ್ ಜೀವ ಹೋದಾಗ ನಿನ್ ಮುಂದ್ ನಾನೇ ಬರ್ತೇನೆ ನಿನ್ನನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ದೆ ಅಂತಂದ್ರೆ ವರ್ಣಾಶ್ರಮದ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ನಲ್ವಾ. ಶಂತನು ಮಹಾರಾಜ ಇಲ್ಲಿ ತಾನು ತನ್ನ ತರುಣಾವಸ್ಥೆಗೆ ಬಂದಂತಹ ಮಗ ದೇವವ್ರತ ಗಾಂಗೆಯನಿಗೆ ಪಟ್ಟ ಕಟ್ಟಿ ವಾನಪ್ರಸ್ಥಾಶ್ರಮಕ್ಕೆ ಹೋಗಿದ್ದಿದ್ರೆ ಅಲ್ಲಿ ಯಾವುದೇ ರೀತಿಯ ಘಟನೆ ಮತ್ ನಡೀತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಶಂತನು ಮಾಡಿದ ತಪ್ಪೆಲ್ಲಪ್ಪ ಅಂತಂದ್ರೆ, ಹೀಗೆ ಯಮುನಾ ನದಿಯ ಒಂದು ದಡದ ಮೇಲೆ ವಿಹಾರಕ್ಕೆ ಅಂತ ಬಂದಾಗ ಅಲ್ಲಿ ಸುಂದರವಾದಂತಹ ಒಬ್ಬ ಕನ್ಯೆ ಮತ್ತೆ ಅವಳ ಕಣ್ ಮುಂದೆ ಬೀಳ್ತಾಳೆ ನೋಡಿ. ಅದಕ್ಕೆ ಹೇಳುದು ಪ್ರೀತಿ ಕುರುಡು. ಫಸ್ಟು ಗಂಗೆಯ ಮೋಹಕ್ಕೆ ಶಂತನು ಮಹಾರಾಜರು ಒಳಗಾದ್ರು, ಈಗ ಮತ್ತೊಮ್ಮೆ ಅದೇ ಪ್ರೀತಿ ಅವರಿಗೆ ಕುರುಡಾಗಿಸಿದೆ. ಹೀಗೆ ಅಲ್ವಾ ಪ್ರೀತಿ ಅನ್ನುವಂಥದ್ದು ಎಷ್ಟು ಒಳ್ಳೆಯ ಕೆಲಸಗಳನ್ನ ನಮ್ಮಲ್ಲಿ ಕೈಯಲ್ಲಿ ಮಾಡ್ಸತ್ತೋ ಅಷ್ಟು ಕೆಟ್ಟ ಕೆಲಸನ ನಮ್ ಕೈಯಲ್ಲಿ ಮಾಡಿಸುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮತ್ತೊಮ್ಮೆ ಹೀಗೆ ಯಮುನಾ ನದಿಯ ದಡದಲ್ಲಿ ಸಂಚರಿಸ್ತಿದ್ದಾಗ ಅಲ್ಲೊಂದು ಬೆಸ್ತರ ಕನ್ಯೆ ದೋಣಿಗೆ ಹುಟ್ಟು ಹಾಕ್ತಾ ಇರ್ತಾಳೆ. ಶಂತನು ಮಹಾರಾಜರ ಕಣ್ಣಿಗೆ ಆಕೆ ಬೀಳ್ತಾಳೆ. ಆಕೆಯ ರೂಪಕ್ಕೆ, ಆಕೆಯ ಮೈಯಲ್ಲಿರುವಂತಹ ಸುಗಂಧಕ್ಕೆ, ಅಂದ್ರೆ ಆಕೆ ಒಂದು ವರ ಇರುತ್ತೆ. ಈಗ ನಾವು ಭೀಷ್ಮರ ಬಗ್ಗೆನೇ ಈ ಒಂದು ಸೆಷನ್ ಅಂತ ತಗೊಂಡಾಗ ಬೇರೆ ಕಡೆ ವಿಷಯ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ. ಸೊ ಮತ್ತೆ ನಾವು ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಸತ್ಯವತಿಯ ಮೋಹ ಪಾಶಕ್ಕೆ ಶಂತನು ಮಹಾರಾಜ ಬಿದ್ದಾಗ ಸತ್ಯವತಿಯನ್ನ ಕೇಳ್ಕೊಳ್ತಾರೆ ಶಂತನು ಮಹಾರಾಜರು, ನನ್ನನ್ನ ನೀನು ವಿವಾಹ ಆಗ್ತೀಯಾ ಅಂತ ಹೇಳ್ಬಿಟ್ಟು. ಹೇಳಿ ಕೇಳಿ ಬೆಸ್ತರ ಕನ್ಯೆ ಒಬ್ಬ ಒಳ್ಳೆ ಮಹಾರಾಜ ಸ್ಫುರ, ಅಂದ್ರೆ ಇಡೀ ವಯಸ್ಸು ಆಲ್ರೆಡಿ ವಯಸ್ಸಿಗೆ ಬಂದಂತಹ ಮಗ ಗಾಂಗೆಯ ತನ್ನ ಬಳಿನೇ ಇದ್ರುನು ಮತ್ತೊಮ್ಮೆ ಮೋಹಪಾಶಕ್ಕೆ ಬೀಳ್ತಾನೆ ಇಲ್ಲಿ ಶಂತನು. ಆ ಸತ್ಯವತಿಗೆ ಆ ಮಹಾರಾಜ ಸಿಗ್ತಾನೆ ಅನ್ನೋದಕ್ಕೊಂದು ವರ ಇರುತ್ತೆ. ಅದನ್ನ ನಾನು ಮತ್ತೊಮ್ಮೆ ಎಲ್ಲರೂ ಅವಕಾಶ ಎಲ್ಲಿ ಸಾಂದರ್ಭಿಕವಾಗಿ ಅದನ್ನ ನಾನು ಎತ್ಕೋತೀನಿ. ಈಗ ಶಂತನು ಮತ್ತು ಸತ್ಯವತಿಯರ ವಿವಾಹ ಹೇಗಾಯ್ತು ಅನ್ನೋದನ್ನ ಮಾತ್ರ ನಿಮ್ ಮುಂದೆ ಪ್ರಸ್ತುತಪಡಿಸ್ತೇನೆ. ಈ ಶಂತನು ಮಹಾರಾಜ ಆ ಸತ್ಯವತಿಯನ್ನ ಕೇಳಿದಾಗ ಅವಳು ಅಲ್ಲಿರುವಂತಹ ಬೆಸ್ತ ದಾಶರಾಜನ ಮಗಳಾಗಿರ್ತಾಳೆ. ಅವಳ ತಂದೆಯ ಹತ್ತಿರ ನಾನು ಈ ಸತ್ಯವತಿಯನ್ನ ವಿವಾಹ ಆಗೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದಾಗ ದಾಶರಾಜನ ಬಳಿ ಹೋಗ್ತಾನೆ. ಆಗ ದಾಶರಾಜ ಏನ್ ಮಾಡ್ತಾನೆ, ತನ್ನ ಮಗಳನ್ನ ನಿನಗೆ ಅಂದ್ರೆ ಶಂತನುವಿಗೆ ವಿವಾಹವನ್ನ ಮಾಡಿಸ್ಬೇಕು ಅಂತಂದ್ರೆ ಒಂದಿಷ್ಟು ಕಂಡೀಷನ್ಸ್ ಇದೆ, ಷರತ್ತುಗಳಿದೆ ಅಂತ ಹೇಳ್ಬಿಟ್ಟು ದಾಶರಾಜ ಆ ಷರತ್ತನ್ನ ಅವ್ರ ಮುಂದೆ ಇಡ್ತಾನೆ. ಮನುಷ್ಯನ್ ಬುದ್ಧಿನೇ ಇಷ್ಟಲ್ವಾ ಸಿಗುತ್ತೆ ಅಂತಂದ್ರೆ ನಮ್ ಇಡೀ ಜೀವಮಾನಕ್ಕೆ ಆಗುವಷ್ಟನ್ನ ನಾವು ಬಾಚ್ಕೋಬೇಕು ಅನ್ನುವಂತಹ ಲೋಭಕ್ಕೊಳಗಾಗಿರ್ತೀವಿ. ಅದಕ್ಕೆ ಹೇಳ್ತಾರೆ ಕಾಮ, ಮದ, ಮೋಹ, ಮಾತ್ಸರ್ಯ ಇವೆಲ್ಲ ಅರಿಷಡ್ ವರ್ಗಗಳು ಹೇಗೆ ನಮ್ಮನ್ನೆಲ್ಲ ಆಟ ಆಡ್ಸುತ್ತೆ ಅಂತಂದ್ರೆ, ಕಂಡಿದ್ದೆಲ್ಲ ನಮಗ್ ಬೇಕು, ಚಂದ ಕಂಡಿದ್ದೆಲ್ಲ ನಮಗ್ ಬೇಕು. ಅದು ನಮಗ್ ಸಿಗದೆ ಇದ್ರೆ ನಾವು ಲೋಭಿ, ಅದು ಮೋಹ ಉಂಟಾಗಿ ಅದು ಲೋಭ ಉಂಟಾಗಿ ಸಿಗದೆ ಇದ್ರೆ ನಮಗ್ ಶುರು ಆಗುತ್ತೆ ಕ್ರೋಧ ಶುರು ಆಗತ್ತೆ. ಯಾರ್ದಾರ ಬಳಿ ಆದಿದ್ರೆ ಮತ್ಸರ ಹೊಟ್ಟೆ ಕಿಚ್ಚು ಶುರು ಆಗತ್ತೆ ನೋಡಿ. ಅರಿಷಡ್ ವರ್ಗಗಳು ಅದಕ್ಕೆ ಹೇಳೋದು ಧ್ಯಾನ ಮಾಡ್ಬೇಕು. ಯಾಕಂತಂದ್ರೆ ಕಣ್ಣು ಹೋಗಿದ್ ಕಡೆ ಎಲ್ಲ ಮನ್ಸು ಹೋಗ್ತಾ ಇದ್ರೆ ಆಗ್ಬಾರ್ದೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ. ಅದೇ ಧ್ಯಾನ ಮಾಡಿ ಆ ಮನಸ್ಸಿನ ಒಂದು ಸೇವಕ ನಾವಾಗ್ಬಾರ್ದು. ಆ ಮನಸ್ಸನ್ನ ನಮ್ಮ ಸೇವಕನನ್ನಾಗಿ ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಈ ಇಡೀ ಅದ್ಭುತವಾದದನ್ನೇ ನಾವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೋಸ್ಕರನೇ ಪತ್ರಿಜಿಯವರು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ನನ್ನಲ್ಲೇ ಆ ಒಂದು ಶಕ್ತಿ ಇದೆ. ಎಲ್ಲಿ ತನಕ ನಾವು ಆ ಶಕ್ತಿಯನ್ನ ಕಂಡುಕೊಳ್ಳಲ್ವೋ ಇಂತಹ ಮಹಾಭಾರತ ಯುದ್ಧಗಳು ನಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಆಗ್ತಾನೆ ಇರ್ತವೆ.
ನೋಡಿ, ಇಲ್ಲಿ ದಾಶರಾಜ ಒಂದಿಷ್ಟು ಷರತ್ತನ್ನ ಹಾಕ್ತಾನೆ. ಯಾರಿಗೆ? ಶಂತನು ಮಹಾರಾಜನಿಗೆ. ನಾನು ನನ್ನ ಮಗಳು ಸತ್ಯವತಿಯನ್ನ ನಿನಗೆ ವಿವಾಹ ಮಾಡಿಕೊಡಬೇಕಾದ್ರೆ ನೀನು ನಿನ್ನ ಮಗ ಅಥವಾ ಬೇರೆ ಅವನ ವಂಶಜರಿಗೆ ಈ ಸಿಂಹಾಸನದ ಅಧಿಕಾರವನ್ನ ಕೊಡದೆ ನನ್ನ ಮಗಳು ಸತ್ಯವತಿಯ ಗರ್ಭದಲ್ಲೇ ಜನಿಸಿದಂತಹ ಮಕ್ಕಳು ಮತ್ತೆ ಅವರ ವಂಶಸ್ಥರಿಗೆ ನೀನು ಸಿಂಹಾಸನದ ಅಧಿಕಾರವನ್ನ ಕೊಡಬೇಕು ಅನ್ನುವಂತಹ ಕನ್ಯಾಶುಲ್ಕವನ್ನ ದಾಶರಾಜ ಶಂತನುವಿನ ಮುಂದೆ ಇಟ್ಟೇ ಬಿಟ್ಟ. ಆದ್ರೆ ಆಲ್ರೆಡಿ ಇಲ್ಲಿ ದೇವವ್ರತ ಗಾಂಗೇಯ ಅಂತಂದ್ರೆ ಗಂಗಾ ಪುತ್ರ ಭೀಷ್ಮ. ಅಲ್ಲಿ ತನಕ ಅವ್ರು ಭೀಷ್ಮ ಅಂತ ಅನ್ಸ್ಕೊಂಡಿರಲ್ಲ. ಗಾಂಗೇಯ ದೇವವ್ರತನಿಗೆ ಆಲ್ರೆಡಿ ಇಲ್ಲಿ ಸಿಂಹಾಸನದ ಜವಾಬ್ದಾರಿ ಇದೆ. ಇದು ಹೇಗ್ ಸಾಧ್ಯ ಆಗತ್ತೆ? ನಾನು ಹೇಗ್ ಮಾತು ಕೊಡ್ಲಿ ಅಂತ ಹೇಳ್ಬಿಟ್ಟು ಹಾಗೆ ವಾಪಸ್ ಬರ್ತಾರೆ ಶಂತನು ಮಹಾರಾಜರು. ಆದ್ರೆ ಸತ್ಯವತಿಯ ನೆನಪು ಅವರ ಒಂದು ಕಲ್ಪನೆಯಿಂದ, ಅವರ ಮೆಮೊರಿಯಿಂದ ಹೋಗೋದೇ ಇಲ್ಲ. ಪ್ರತಿನಿತ್ಯ ಅವಳಿಗಾಗಿ ಅವರ ಮನಸ್ಸು ಹಾತೊರಿತಾ ಇರುತ್ತೆ. ಇದನ್ನ ಯಾಕೆ ನನ್ನ ತಂದೆ ಇಷ್ಟು ಚಿಂತಾಕ್ರಾಂತರಾಗಿದ್ದಾರೆ? ಈ ಚಿಂತೆಗೆ ಏನ್ ಕಾರಣ? ಅವ್ರಿಗೇನಾದ್ರೂ ಅವರಿಗೆ ಮನಸ್ಸನ್ನ ಚೇಂಜ್ ಮಾಡೋಕ್ ಸ್ವಲ್ಪ ಬೇಟೆಗಾರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಂಗೇಯ ಏನ್ ಮಾಡ್ತಾನೆ, ದೇವವ್ರತ ತನ್ನ ತಂದೆ ಶಂತನುವನ್ನ ಕಟ್ಕೊಂಡು ಬೇಟೆಗಂತ ಹೋದ್ರೆ ಅಲ್ಲೂ ಕೂಡ ಅವ್ರ ಮನ್ಸು ಅವ್ರೊಳಗಿರೋದಿಲ್ಲ. ಸತ್ಯವತಿಯಲ್ಲೇ ಅವ್ರ ಮನ್ಸು ಕೇಂದ್ರೀಕೃತ ಆಗಿರುತ್ತೆ. ಅದಕ್ಕೆ ಹೇಳೋದು, ಈ ಆಸೆ ಅನ್ನೋದು ಹುಚ್ಚು ಕುದುರೆ ಅಲ್ವಾ, ಆಸೆಗೆ ಸ್ವಲ್ಪ ಕಡಿವಾಣ ಹಾಕ್ಬೇಕು ನಾವು. ಧ್ಯಾನದಿಂದ ಮಾತ್ರ ಸೊ ಇಲ್ಲೇನಾಗತ್ತೆ, ಅವರ ಸಾರಥಿಯಿಂದ ಅಂದ್ರೆ ಶಂತನು ಮಹಾರಾಜನ ಸಾರಥಿಯಿಂದ ದೇವವ್ರತ ಗಾಂಗೇಯ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾನೆ. ಶಂತನು ಸತ್ಯವತಿಯನ್ನ ಮದ್ವೆ ಆಗ್ಬೇಕು ಅಂತಿರೋದು, ಸತ್ಯವತಿಯ ತಂದೆ ದಾಶರಾಜ ಷರತ್ತನ್ನ ಇಟ್ಟಿರೋದು, ಇದೆಲ್ಲ ಗಾಂಗೇಯನಿಗೆ ಗೊತ್ತಾದಾಗ ಸ್ವತಃ ಗಾಂಗೇಯ ದಾಶರಾಜನ ಬಳಿ ಹೋಗಿ ಹೇಳ್ತಾನೆ, ದಯವಿಟ್ಟು ನನ್ನ ತಂದೆಯ ಒಂದು ಆಸೆಯನ್ನ ನೆರವೇರಿಸ್ಕೊಡಿ ಅಂತ. ನೋಡಿ, ನಾವು ಮಕ್ಕಳು ಮದ್ವೆ ತಂದೆ ತಾಯಿ ಮಾಡೋದು ನೋಡಿದ್ವಿ, ಆದ್ರೆ ಮಕ್ಕಳು ತಂದೆ ತಾಯಿನ ಮದ್ವೆ ಮಾಡಿಸೋದು ಇಂತಹ ಅನೇಕ ಉಲ್ಲೇಖಗಳು, ಉದಾಹರಣೆಗಳು ನಮಗೆ ಮಹಾಭಾರತದಲ್ಲಿ ಸಿಗ್ತಾ ಹೋಗುತ್ತೆ. ಪಿತೃವಾಕ್ಯ ಪರಿಪಾಲನೆ ಹೇಗಿರುತ್ತಪ್ಪ ಅಂತಂದ್ರೆ, ಪಿತೃ ಪ್ರೇಮ ಹೇಗಿರುತ್ತೆ ಅಂತಂದ್ರೆ, ರೇಣುಕೆಯ ಜಮದಗ್ನಿ ಮತ್ತು ರೇಣುಕೆಯ ಮಗ ಪರಶುರಾಮರು ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿಯ ರೇಣುಕೆಯ ಶಿರವನ್ನೇ ಛೇದನ ಮಾಡ್ಬಿಟ್ರು. ಇಲ್ಲಿ ರಾಮ ತನ್ನ ಒಂದು ತಂದೆಯ ವಾಕ್ಯವನ್ನ ಪರಿಪಾಲನೆ ಮಾಡೋದಿಕ್ಕೆ ವನವಾಸಕ್ಕೆ ಹೋಗ್ಬಿಟ್ಟ. ಇವರೆಲ್ಲರ ಅಂಶ ನಮ್ಮ ಗಾಂಗೇಯನ ಮನಸ್ಸಿನಲ್ಲಿ ಮೊದಲೇ ಇದ್ದಿದ್ರಿಂದ ಅವನು ಕೂಡ ತನ್ನ ತಂದೆಯ ಆಸೆಯನ್ನ ನೆರವೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ದಾಶರಾಜ ಹೇಳಿರುವಂತಹ ಅಷ್ಟು ಷರತ್ತಿಗೂ ಒಪ್ಕೊಂಡ್ಬಿಡ್ತಾನೆ. ಆಯ್ತು, ನಾನು ಈ ಸಿಂಹಾಸನವನ್ನ ನನ್ನ ತಂದೆ ಶಂತನು ಪ್ರೀತಿಸಿದಂತಹ ಸತ್ಯವತಿಯ ಉದರದಲ್ಲಿ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿಗೆ ಆ ಸಂಪೂರ್ಣ ಸಿಂಹಾಸನದ ಅಧಿಕಾರವನ್ನ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವವ್ರತ ಗಾಂಗೇಯ ಪ್ರತಿಜ್ಞೆಯನ್ನ ಮಾಡ್ತಾನೆ. ದಾಶರಾಜ ಕೇಳ್ತಾನೆ, ನಾಳೆ ನಿನ್ನ ಮಕ್ಕಳು ಹುಟ್ಟು ಬಂದ್ಮೇಲೆ ಇಲ್ಲೇನಾದ್ರೂ ಸಿಂಹಾಸನಕ್ಕೆ ಅವ್ರ ಆಸೆ ಪಾಡಲ್ಲ ಅಂತ ಹೇಳ್ಬಿಟ್ಟು ಏನ್ ಗ್ಯಾರಂಟಿ ಅಂತ ದಾಶರಾಜ ಕೇಳಿದಾಗ, ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ಇರ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನ ಭೀಷ್ಮರು ಮಾಡ್ಬಿಡ್ತಾರೆ. ಎಲ್ಲ ಅಷ್ಟದಿಕ್ಪಾಲಕರು, ಎಲ್ಲ ದೇವಾನುದೇವತೆಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನಾನು ಮದುವೆನೇ ಆಗೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ಉಳಿದು ಬಿಡ್ತೇನೆ. ನೋಡಿ, ಅದನ್ನೇ ಹೇಳುದು. ಅವತ್ತು ಭೀಷ್ಮರು ಮಾಡಿದಂತಹ ಒಂದು ಪ್ರತಿಜ್ಞೆ ಇಡೀ ಮಹಾಭಾರತ ಯುದ್ಧಕ್ಕೆ, ಇಡೀ ಕುರುವಂಶವನ್ನೇ ನಾಶ ಮಾಡೋದಕ್ಕೆ ಕಾರಣ ಆಗತ್ತೆ ಅಂತ ಒಂದು ಕ್ಷಣ ಭೀಷ್ಮರು ಯೋಚನೆ ಮಾಡಿಲ್ವಾ? ಇದಕ್ಕೆ ಹೇಳುದು ಗೀತಾ ಜೀವನದ ಕೈಪಿಡಿ ಅಂತ ಹೇಳ್ಬಿಟ್ಟು. ಯಾವತ್ತೇ ಆಗ್ಲಿ ನಾವು ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಆಗು ಹೋಗುಗಳನ್ನ ಒಂದು ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಭೀಷ್ಮರ ಒಂದು ಪ್ರತಿಜ್ಞೆನೇ ಸಾಕ್ಷಿ. ಆ ಒಂದು ಕ್ಷಣ ಭೀಷ್ಮ
ತನ್ನ ರಾಜಧರ್ಮವನ್ನ ಯೋಚನೆ ಮಾಡಿದಿದ್ರೆ, ನಾನು ಈ ತರ ಪ್ರತಿಜ್ಞೆಯನ್ನ ನಾನು ಮಾಡಬಹುದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಿದ್ರೆ, ಅಂತಹ ದೊಡ್ಡ ಮಹಾಭಾರತದಂತಹ ಯುದ್ಧನೇ ಇತಿಹಾಸದಲ್ಲಿ ನಡೀತಿರ್ಲಿಲ್ವೇನೋ. ಆದ್ರೆ ತಂದೆಯ ಆಸೆಯನ್ನ ಪೂರೈಸಿದ್ದಕ್ಕೋಸ್ಕರ ಹಿಂದು ಮುಂದು ಯೋಚನೆ ಮಾಡ್ದೇನೆ ಒಂದು ಪ್ರತಿಜ್ಞೆಯನ್ನ ತಗೊಂಡ್ಬಿಡ್ತಾರೆ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ನಾವು ಯೋಚನೆ ಮಾಡ್ಬೋದು. ಭೀಷ್ಮರಲ್ಲಿ ಒಂದು ತೀರ್ಮಾನವನ್ನ ಆತುರವಾಗಿ ತಗೋಬಾರ್ದು ಅನ್ನೋದು, ಇನ್ನೊಂದು ಕೊಟ್ಟ ಮಾತನ್ನ ನಾವು ಅಲ್ಲಿ ಭೀಷ್ಮ ಕೊಟ್ಟ ಮಾತಿಗೆ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಪಡ್ತಾರೆ. ಅದಕ್ಕೆ ಹೇಳುದು ಭೀಷ್ಮ ಅಂತ, ಅಲ್ಲಿಂದನೇ ಗಾಂಗೆಯ ಭೀಷ್ಮನಾಗ್ತಾನೆ. ಅಂದ್ರೆ ಆ ಪ್ರತಿಜ್ಞೆಗೆ ಎಷ್ಟು ಬದ್ಧನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ ಪ್ರತಿಜ್ಞೆಯನ್ನ ತಗೋಬೇಕಾದ್ರೆ ಇದು ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಪ್ರತಿಜ್ಞೆಗೆ ಬೇರೆ ಉದಾಹರಣೆ ಇಲ್ಲ. ಅದಕ್ಕೆ ಒಂದು ಗಟ್ಟಿ ಉದಾಹರಣೆ ಅಂತಂದ್ರೆ ಭೀಷ್ಮ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ತನ್ನ ಇಡೀ ಜೀವನವನ್ನೇ ಸೌಸ್ಕೊಂಡು ಹೋಗ್ತಾರೆ ಭೀಷ್ಮ. ಒಂದು ವ್ಯಕ್ತಿಯಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇವ್ರು ಮಾಡಿದೊಂದು ತಪ್ಪು, ಆತುರದ ನಿರ್ಧಾರ, ಆದ್ರೂ ಕೂಡ ಜೀವಮಾನ ಇಡೀ ಆ ಕೊಟ್ಟ ಮಾತನ್ನ ಉಳಿಸ್ಕೊಂಡಂತಹ ರೀತಿ, ಎರಡನ್ನೂ ನಾವಿಲ್ಲಿ ನಮ್ಮ ಜೀವನದ ಮೌಲ್ಯವನ್ನಾಗಿ ತಗೋಬಹುದು. ಆತುರದ ನಿರ್ಧಾರ ಸಲ್ಲ ಅನ್ನುವಂಥದ್ದು. ಯಾರಿಗಾದರೂ ಒಂದು ಮಾತನ್ನ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ಬೇಕು, ಅದನ್ನ ನಾವು ಉಳಿಸ್ಕೊಳ್ಳೋ ಹಾಗಿರ್ಬೇಕು ಅನ್ನಂತ ಒಂದು ಅಂಶಗಳನ್ನು ಇಲ್ಲಿ ಆ ಎಲ್ಲಾ ಷರತ್ತಿಗೆ ಒಪ್ಪಿದ್ಮೇಲೆ ಸತ್ಯವತಿಯನ್ನ ದಾಶರಾಜ ಭೀಷ್ಮರಿಗೆ ಮದುವೆ ಮಾಡಿಕೊಟ್ಟಾಗ, ಅರಮನೆಗೆ ಬಂದಾಗ ಶಂತನು ಮಹಾರಾಜನಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂತಂದ್ರೆ, ಭೀಷ್ಮರ ಮೇಲೆ ಎಷ್ಟು ಗೌರವ ಬರುತ್ತೆ ಅಂತಂದ್ರೆ, ಒಂದು ಒಳ್ಳೆಯ ವರವನ್ನ ಭೀಷ್ಮರಿಗೆ ಕೊಡ್ತಾರೆ. ನೋಡಿ ಅದೇನಂತ ಹೇಳ್ತಾನೆ, ನತೆ ಮೃತ್ಯು ಪ್ರಭಾವಿತ ಯಾವಜ್ಜೀವಿತುಮಿಚ್ಛಸಿ ತತ್ವೋಹ್ಯನು ಜ್ಞಾನ ಸಂಪ್ರಾಪ್ಯ ಮೃತ್ಯು ಪ್ರಭಾವಿತಗಃ ಅಂತಂದ್ರೆ, ನೀನು ನನಗೆ ಮಾಡಿದಂತಹ ಈ ಒಂದು ಮಹತ್ ಕಾರ್ಯದಿಂದ ನಾನು ನಿನಗೆ ಒಂದು ದೊಡ್ಡ ವರವನ್ನ ಕೊಡ್ತಾ ಇದ್ದೇನೆ. ಇದನ್ನ ಮೀರಿ ನನಗೆ ಕೊಡುವಂತಹ ವರ ಯಾವುದೂ ಇಲ್ಲ. ಅದ್ ಯಾವ್ದಪ್ಪ ಅಂತಂದ್ರೆ ಇಚ್ಛಾ ಮರಣ. ನೀನು ಯಾವಾಗ ಸಾಯ್ಬೇಕು, ಯಾವಾಗ ಭೂಲೋಕದಿಂದ ಹೊರಡಬೇಕು, ಅಲ್ಲಿಯವರೆಗೂ ಮರಣ ನಿನ್ನ ಹತ್ರ ಬಾರದಿರ್ಲಿ. ನೀನು ಯಾವಾಗ ಇಚ್ಛೆ ಪಡ್ತೀಯೋ ಅವಾಗ ಮರಣ ನಿನ್ನ ಹತ್ರ ಬರ್ಲಿ ಎನ್ನುವಂತಹ ಇಚ್ಛಾ ಮರಣದ ವರ ಶಂತನು ಮಹಾರಾಜ ಭೀಷ್ಮರಿಗೆ ಕೊಡ್ತಾರೆ. ಶಂತನು ಮಹಾರಾಜ ಭೀಷ್ಮರಿಗೆ. ಆದ್ರಿಂದ ಮಹಾಭಾರತ ಯುದ್ಧದಲ್ಲಿ ಭೀಷ್ಮರು ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲದವರೆಗೆ ಕಾಯ್ತಾ ಶರಶಯ್ಯೆಯಲ್ಲೇ ಮಲಗಿರ್ತಾರೆ. ಯಾಕೆ ಅಂತಂದ್ರೆ ಅದು ಅವರ ತಂದೆಯಿಂದ ಪಡ್ಕೊಂಡಂತಹ ಇಚ್ಛಾ ಮರಣ, ಈ ವರದ ಫಲವಾಗಿ. ಇಲ್ಲಿ ಈ ಮಹಾಭಾರತ ಅನ್ನುವಂಥದ್ದು ಬಹಳಷ್ಟು ಗುಣಗಳನ್ನ, ಮನುಷ್ಯನ ಸಾವಿರಾರು ಮುಖಗಳನ್ನ ತೆರೆದಿಡ್ತಾ ಬರುತ್ತೆ. ಅದಕ್ಕೆ ಹೇಳಿದ್ದು ಇದು ಒಂದು ಬರೀ ಮಹಾಖಂಡ ಕಾವ್ಯ ಮಾತ್ರ ಅಲ್ಲ, ಇದೊಂದು ಆತ್ಮಗಳ ಅನಾವರಣ. ಎಲ್ಲಿ ನಾವು ನನ್ನ ಮೊದಲನೇ ಸೆಷನ್ ನಲ್ಲಿ ಹೇಳಿದ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನು ನಾವು ಎಲ್ಲಿ ಮಹಾಭಾರತದಲ್ಲಿ ನೋಡ್ತೀವಲ್ಲ ಅದೆಲ್ಲ ನಮ್ಮೊಳಗೆ ಇರುತ್ತೆ. ನಮ್ಮ ಮನಸ್ಸೇ ಒಂದು ಕುರುಕ್ಷೇತ್ರ. ಅಲ್ಲೇನ್ ದೊಡ್ಡ ಯುದ್ಧಗಳು ದಿನನಿತ್ಯ ಆಗತ್ತೆ. ನಮ್ಮಲ್ಲೇ ಧರ್ಮರಾಯ ಇರ್ತಾನೆ, ನಮ್ಮಲ್ಲೇ ಅರ್ಜುನ ಇರ್ತಾನೆ, ನಮ್ಮಲ್ಲೇ ಶಕುನಿ ಇರ್ತಾನೆ, ನಮ್ಮೊಳಗೆ ನಮಗ್ ಕಾಣದೇ ಇರುವಂತಹ ಒಬ್ಬ ದುರ್ಯೋಧನ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮ ಮನಸ್ಸಲ್ಲಿ ಎಲ್ಲರಿಗಿಂತ ಮೀರಿ ಒಂದು ಹನಿ ರಕ್ತ ಕಂಡ್ರ ತಕ್ಷಣ ಅಯ್ಯೋ ಅಂತ ಮೈ ಜುಮ್ಮಂತೀವಲ್ಲ, ಆ ಕರುಣೆ ರೂಪದಲ್ಲಿ ಶ್ರೀಕೃಷ್ಣ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ. ಅದಕ್ಕೆ ಹೇಳೋದು, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಇಲ್ಲೇ ಇರುವನು ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ. ಹೀಗೆ ಈ ಬಹಳಷ್ಟು ಸಾವಿರಾರು ಮುಖಗಳನ್ನು ನಾವೇನು ಈ ಮಹಾಭಾರತದಲ್ಲಿ ಹೋಗ್ತೀವಲ್ಲ, ಈ ದಿನನಿತ್ಯ ನಮ್ಮೊಳಗೆ ಅಷ್ಟೆಲ್ಲ ಮುಖಗಳು ಇರ್ತವೆ. ಇಲ್ಲಿ ಶಂತನು ಮತ್ತೆ ಸತ್ಯವತಿ ಇವರಿಬ್ಬರ ವಿವಾಹ ಆಗತ್ತೆ. ದಾಶರಾಜ ಒಂದು ಷರತ್ತನ್ನ ಹಾಕಿರ್ತಾನೆ. ಸತ್ಯವತಿಯ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿಗೆ ಮಾತ್ರ ಹಸ್ತಿನಾವತಿಯ ಸಿಂಹಾಸನ ಅಂತ ಹೇಳ್ಬಿಟ್ಟು. ಇಲ್ಲಿ ಭೀಷ್ಮ ಮದುವೆನೇ ಆಗೋದಿಲ್ಲ,
ಸತ್ಯವತಿಯ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿಗೆ ಮತ್ತು ಅವರ ವಂಶಸ್ಥರಿಗೆ ಮಾತ್ರ ಈ ಒಂದು ಸಿಂಹಾಸನ ಯಾವಾಗ್ಲೂ ಇರೋ ಹಾಗೆ ನಾನು ಕಾಪಾಡ್ತೀನಿ ನನ್ನ ಜೀವ ಇರೋ ತನಕ ಅಂತ ಭೀಷ್ಮನಾಗ್ಬಿಡ್ತಾನೆ. ಭೀಷ್ಮ ಪ್ರತಿಜ್ಞೆಯನ್ನೇ ಮಾಡ್ಬಿಟ್ಟಿರ್ತಾನೆ. ಇಲ್ಲಿ ಸತ್ಯವತಿ ಮತ್ತು ಶಂತನು ಮಹಾರಾಜರಿಗೆ ತಮ್ಮ ಒಳ್ಳೆಯ ದಾಂಪತ್ಯದ ಸುಮಧುರವಾದ ಆ ದಾಂಪತ್ಯದ ಫಲವಾಗಿ ಇಬ್ಬರು ಮಕ್ಕಳಾಗ್ತಾರೆ. ಒಂದು ಚಿತ್ರಾಂಗದ, ಇನ್ನೊಬ್ಬ ವಿಚಿತ್ರ ವೀರ್ಯ. ಎರಡು ಹೆಸರನ್ನ ನೆನ್ಪಿಟ್ಕೊಳ್ಳಿ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ. ಇದು ಶಂತನುವಿಗೆ ಮತ್ತೆ ಸತ್ಯವತಿಗೆ ಜನಿಸಿದಂತಹ ಮಕ್ಕಳು. ಶಂತನು ಮತ್ತೆ ಗಂಗೆಗೆ ಜನಿಸಿದಂತಹ ಮಗ ಭೀಷ್ಮ. ಶಂತನು ಮತ್ತೆ ಸತ್ಯವತಿಗೆ ಜನಿಸಿದಂತವರು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ. ಆದ್ರೆ ಈ ಚಿತ್ರಾಂಗದನ್ನ ಕ್ಯಾರೆಕ್ಟರ್ ಹೆಂಗಿತ್ತಪ್ಪ ಅಂತಂದ್ರೆ, ಅವನ ಮನಸ್ಥಿತಿ ಬಹಳ ದುರಹಂಕಾರಿ. ಮುಂದೆ ಹೀಗೆ ಬೇಡ ದೊಡ್ಡವನಾದ್ಮೇಲೆ ಅವನದೇ ಹೆಸರಿನ ಒಬ್ಬ ಚಿತ್ರಾಂಗದ ರಾಜ ನೀನ್ ನನ್ ಜೊತೆ ಯುದ್ಧ ಮಾಡಿ ನಿನ್ ಹೆಸರು ಉಳಿಸ್ಕೊ ಅಂತ ಹೇಳಿದಾಗ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಚಿತ್ರಾಂಗದ ಸತ್ತು ಹೋಗ್ತಾನೆ. ಈಗ ಉಳಿಯೋದು ವಿಚಿತ್ರ ವೀರ್ಯ ಮಾತ್ರ. ಇಲ್ಲಿ ಹೇಳಿದ್ದಾರೆ ಸತ್ಯವತಿಯ ಕುಲಕ್ಕೆ ಮಾತ್ರ ಸಿಂಹಾಸನ ಅಂತ ಭೀಷ್ಮನ ಪ್ರತಿಜ್ಞೆಯಾಗಿದೆ. ಇಲ್ಲಿ ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ರು ಮಕ್ಕಳು, ಶಂತನುವಿಗೆ ಮತ್ತೆ ಸತ್ಯವತಿಗೆ. ಚಿತ್ರಾಂಗದ ಸತ್ತು ಹೋದ, ಬದುಕಿರೋದಿಗೆ ಯಾರು? ವಿಚಿತ್ರ ವೀರ್ಯ. ಅವನು ವಿಚಿತ್ರ ವೀರ್ಯನು ಅಪ್ರಾಪ್ತ ವಯಸ್ಕನಾದ ಕಾರಣದಿಂದ ಏನಾಗತ್ತೆ, ಆ ಒಂದು ಆಡಳಿತದ ಜವಾಬ್ದಾರಿಯನ್ನ ಭೀಷ್ಮರೇ ಮಾಡ್ತಾ ಇರ್ತಾರೆ. ಅವನು ತರುಣಾವಸ್ಥೆಗೆ ಬಂದ್ಮೇಲೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭೀಷ್ಮರು ತೀರ್ಮಾನಕ್ಕೆ ಬರುತ್ತಾರೆ. ಆ ಒಂದು ಸಮಯದಲ್ಲಿ ಕಾಶಿರಾಜ ತನ್ನ ಮಕ್ಕಳೇ 3 ಜನ ಹೆಣ್ಮಕ್ಳು, ಅಂಬಿಕೆ, ಅಂಬಾಲಿಕೆ. ಈ ಹೆಸರುಗಳನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಂಬಿಕೆ ಮತ್ತು ಅಂಬಾಲಿಕೆ, ಈ 3 ಜನದ ಸ್ವಯಂವರಕ್ಕೆ ಕಾಶಿರಾಜ ತೀರ್ಮಾನವನ್ನ ಮಾಡಿ ಸ್ವಯಂವರವನ್ನ ಏರ್ಪಾಡು ಮಾಡಿದಾಗ ಇಲ್ಲಿ ಸ್ವಯಂವರಕ್ಕೆ ಭೀಷ್ಮರ ಆಗಮನ ಆಗತ್ತೆ. ಅಲ್ಲಿದ್ದಂತಹ ದೊಡ್ಡ ರಾಜ, ತುಂಬಾ ಸುಂದರವಾದ ಯುವರಾಜ ಎಲ್ಲ ಮಾತಾಡ್ಕೊಳ್ತಾರೆ. ಭೀಷ್ಮ ಪ್ರತಿಜ್ಞೆ ಮಾಡಿದ್ದ ಅಲ್ವಾ, ಮದ್ವೆನೇ ಆಗಲ್ಲ ಅಂತ. ಮತ್ತೆ ಯಾಕಪ್ಪ ಸ್ವಯಂವರಕ್ಕೆ ಬಂದ್ಬಿಟ್ರೋ? ಈ ಇಂದ್ರಿಯಗಳ ಹಿಂಗೆ ಅಲ್ವಾ, ಎಲ್ಲಿ ತನಕ ಕೇಳತ್ತೆ ಕಾಮ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಲೇವಡಿ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಭೀಷ್ಮ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ, ನಾನು ಬಂದಿರುವಂತದ್ದು ವಿಚಿತ್ರ ವೀರ್ಯನಿಗೋಸ್ಕರ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವಾಗ ಬಹಳಷ್ಟು ರೀತಿಯ ಮದುವೆಗಳು ನಡೀತಾ ಇತ್ತು. ಅದರಲ್ಲಿ ಗಾಂಧರ್ವ ವಿವಾಹ, ಅವರೇ ಇಚ್ಛೆ ಪಟ್ಟೆ ಆಗುವಂಥದ್ದು, ದೊಡ್ಡವರೆಲ್ಲ ನಿಂತು ಮದುವೆ ಮಾಡುವಂಥದ್ದು ಅದೊಂದು. ಇನ್ನೊಂದು ಈ ಕ್ಷತ್ರಿಯ ಸಂಪ್ರದಾಯದಂತೆ ಕನ್ಯರನ್ನ ಹೊತ್ಕೊಂಡು ಹೋಗೋದು. ಅಂದ್ರೆ ಇಲ್ಲಿ ಭೀಷ್ಮರ ಸ್ವಯಂವರಕ್ಕೆ ಬಂದು ಅಂಬಿಕೆ, ಅಂಬಾಲಿಕೆ ಈ 3 ಜನರನ್ನು ಕೂಡ ಕ್ಷತ್ರಿಯ ಧರ್ಮದಂತೆ ನಾನು ತಕ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಇಲ್ಲಿ ವೀರಾದಿ ವೀರರು ರಾಜರು ಇದ್ದೀರಿ, ನನ್ನ ಜೊತೆ ಸೆಣಸಾಡಿ ಈ 3 ಜನರನ್ನ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಆತ ಯಾರು? ಗಂಗಾಪುತ್ರ, ಸಕಲ ವಿದ್ಯಾ ಪಾರಂಗತ, ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಸ್ಬೇಕು ಅಂತ ಗೊತ್ತಿರುವಂತಹ ಭೀಷ್ಮರೊಬ್ರು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಮಹಾಭಾರತದ ಯುದ್ಧವನ್ನ ಪಾಂಡವರು ಗೆಲ್ಲೋಕ್ ಆಗ್ತಿರ್ಲಿಲ್ಲ. ಅಂತಹ ಗುಡ್ ವಾರಿಯರ್ ಯಾರು? ಭೀಷ್ಮ. ಅಂತಹ ಭೀಷ್ಮರನ್ನು ಸೋಲ್ಸಕ್ಕಾಗತ್ತಾ? ಎಲ್ಲಾ ರಾಜರು ಸೋತ್ ಹೋದಾಗ ಈ 3 ಜನರನ್ನು ಕೂಡ ಅಂಬಿಕೆ, ಅಂಬಾಲಿಕೆಯರನ್ನ ತಕೊಂಡ್ ಬರ್ತಾರೆ ಭೀಷ್ಮ ಸ್ವಯಂವರದಿಂದ. ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ, ವಿಚಿತ್ರ ವೀರ್ಯನಿಗೋಸ್ಕರ. ಆದರೆ ಅಲ್ಲಿ ಸೌಭ ದೇಶದ ಒಬ್ಬ ರಾಜ, ಶಾಲ್ವ ಮಹಾರಾಜ ಮತ್ತು ಅಂಬೆ, ಇವರಿಬ್ರು ಮಧ್ಯೆ ಏನಾಗ್ತಾ ಇರುತ್ತೆ? ಪ್ರೀತಿ ಇರುತ್ತೆ. ಶಾಲ್ವರಿಗೂ ಮತ್ತೆ ಅಂಬೆಗೂ, ಆ 3 ಜನ ಹೆಣ್ಮಕ್ಳಿದ್ರಲ್ಲ, ಅಂಬಿಕೆ, ಅಂಬಾಲಿಕೆ, ಅದರಲ್ಲಿ ಶಾಲ್ವರಾಜ ಮತ್ತು ಅಂಬೆಗೆ ನಡುವೆ ಪ್ರೀತಿ ಇರುತ್ತೆ. ಶಾಲ್ವರಾಜ ಯುದ್ಧ ಮಾಡಿ
ಆ ಒಂದು ಸ್ವಯಂವರದಲ್ಲಿ ಭೀಷ್ಮರ್ ಜೊಂದಿಗೆ ಸೆಣಸಾಡಿ ಸೋತ್ ಹೋಗಿರ್ತಾರೆ. ಭೀಷ್ಮರ್ ಅವ್ರನ್ನ ಎತ್ಕೊಂಡ್ ಬಂದಾಗ ಅಂಬೆ ಹೇಳ್ತಾಳೆ, ನೋಡು, ಶಾಲ್ವರಿಗೂ ನನ್ನ ನಡುವೆನೂ ಪ್ರೀತಿ ಇದೆ, ಹಾಗಾಗಿ ನಾವಿಬ್ರು ವಿವಾಹ ಆಗ್ಬೇಕು ಅಂತಿದೀವಿ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಭೀಷ್ಮರಿಗೆ ಕೇಳ್ಕೊಳ್ತಾಳೆ. ಅವಾಗ ಭೀಷ್ಮರು ಅವರಿಬ್ರು ವಿವಾಹದ ಬಗ್ಗೆ ಗೊತ್ತಾಗಿ, ಆಯ್ತು ನೀವು ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಕಾಣಿಕೆಗಳನ್ನ ಕೊಡುಗೆಗಳನ್ನ ಕೊಟ್ಟು ತುಂಬಾ ಗೌರವಯುತವಾಗಿ ಅಂಬೆಯನ್ನ ಕಳಿಸ್ಕೊಡ್ತಾರೆ ಶಾಲ್ವರ ಹತ್ರ. ಅಂಬೆ ಏನ್ ಅನ್ಕೊಂಡಿರ್ತಾಳೆ, ನಾನು ಹೋದ ತಕ್ಷಣ ಶಾಲ್ವರಾಜ ನನ್ನನ್ನ ಸ್ವೀಕಾರ ಮಾಡ್ತಾನೆ, ನಮ್ಮ ಪ್ರೀತಿಯನ್ನ ಗೆಲ್ಲಿಸ್ತಾನೆ ಅನ್ನಂತಹ ಭ್ರಮೆಯಲ್ಲಿ ಬರ್ತಾಳೆ ಪಾಪ. ಆದ್ರೆ ಶಾಲ್ವರಾಜ ಅಂಬೆಯನ್ನ ಸ್ವೀಕರಿಸೋಲ್ಲ. ಕ್ಷಾತ್ರ ಧರ್ಮದ ಪ್ರಕಾರ ಅವನ್ ನಿನ್ನನ್ನ ಕರ್ಕೊಂಡು ಹೋಗಿ, ಈಗ ನಾನ್ ಅವನಿಂದ ತಗೊಂಡು ನಿನ್ನನ್ನು ಸ್ವೀಕಾರ ಮಾಡಿದ್ರೆ ಅವನ್ ಕೊಡುವಂತಹ ಭಿಕ್ಷೆ ಇದಾಗತ್ತೆ, ನನ್ನ ಕ್ಷಾತ್ರ ಧರ್ಮಕ್ಕೆ ಇದು ಇನ್ಸಲ್ಟ್, ಅವಮಾನ ಆದಂಗಾಗತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಅಂಬೆಯನ್ನ ಮದುವೆ ಆಗೋದಕ್ಕೆ ಶಾಲ್ವರಾಜ ಒಪ್ಪೋದಿಲ್ಲ. ಹಾಗಾಗಿ ಮತ್ತೆ ಅಂಬೆ ಏನ್ ಮಾಡ್ತಾಳೆ, ಭೀಷ್ಮರ ಹತ್ರ ಬಂದ್ ಹೇಳ್ತಾಳೆ, ಸ್ವಯಂವರದಿಂದ ನನ್ನನ್ನ ಕರ್ಕೊಂಡ್ ಬಂದವ್ ನೀನೇ, ಹಾಗಾಗಿ ನೀನೇ ನನ್ನನ್ನ ಮದುವೆ ಆಗು ಅಂತ ಕೂತು ಬಿಡ್ತಾಳೆ. ಆದ್ರೆ ಭೀಷ್ಮರು ಇಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ಇರ್ತೀನಿ ಅಂತ. ಅಂಬೆಯನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರ? ಆದ್ರೆ ಅಂಬೆ ಏನ್ ಮಾಡ್ತಾಳೆ, ಇಷ್ಟಕ್ಕೆ ಸುಮ್ನಾಗೋದಿಲ್ಲ. ಆತನ ಅಂದ್ರೆ ಭೀಷ್ಮರ ಗುರುವಾದಂತಹ ಪರಶುರಾಮರ ಬಳಿ ಹೋಗ್ತಾರೆ. ಜಮದಗ್ನಿ ರೇಣುಕಿಯರ ಪುತ್ರ ವೀರ ಪರಶುರಾಮರು ಭೀಷ್ಮರ ಗುರುಗಳು. ತನ್ನ ಮಾತನ್ನ ಅಂದ್ರೆ ಭೀಷ್ಮ ತನ್ನ ಮಾತನ್ನ ಉಳಿಸೋದಕ್ಕೋಸ್ಕರ ಪರಶುರಾಮರು ಹೇಳ್ತಾರೆ ಅಂಬೆಯನ್ನ ಮದ್ವೆ ತನ್ನ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಗುರುಗಳ ಜೊತೆನೆ ಭೀಷ್ಮ ಸೆಣಸಾಡ್ತಾರೆ. ನಾನು ಇದೆಲ್ಲ ಹೇಳ್ಬೇಕಾದ್ರೆ ಆ ಚಿತ್ರಣಗಳು ನಿಮ್ಮ ಕಣ್ಮುಂದೆ ಬರ್ಬೇಕು. ಆ ಚಿತ್ರಣಗಳು ನಿಮ್ ಮುಂದೆ ಆ ಕ್ಯಾರೆಕ್ಟರ್ಸ್ ಎಲ್ಲ ಹಾಗೆ ಹಾದು ಹೋಗ್ಬೇಕು ನಮ್ ಕಣ್ಮುಂದೆ, ಆಯ್ತಾ? ಇಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೋಡಿ ತನ್ನ ಗುರುಗಳ ಜೊತೆನೆ ಯುದ್ಧ ಮಾಡಿದ್ರು. ಯಾರೋ? ಭೀಷ್ಮರು. ಆದ್ರೆ ಅಂಬೆ ಏನ್ ಮಾಡ್ತಾಳೆ, ಶಿವನ ಕುರಿತಾಗಿ ಘೋರ ತಪಸ್ಸನ್ನ ಮಾಡಿ ಮುಂದೆ ಶಿಖಂಡಿಯಾಗಿ ಹುಟ್ಟಿ ಭೀಷ್ಮರ ವಿರುದ್ಧ ಮಹಾಭಾರತದ ಯುದ್ಧದಲ್ಲಿ ಶಿಖಂಡಿಯಾಗಿ ಭೀಷ್ಮರ ಮುಂದೆ ನಿಲ್ತಾಳೆ. ಭೀಷ್ಮರೊಂದು ಪ್ರತಿಜ್ಞೆ ಇರುತ್ತೆ, ಶಿಖಂಡಿಯ ಮುಂದೆ ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾರೆ. ಅದೇ ಶಿಖಂಡಿಯಾಗಿ ಬರೋದು ಇದೇ ಅಂಬೆ. ಎಷ್ಟು ವಿಪರ್ಯಾಸ ಅಲ್ಲ? ಅಂಬೆ ಹಂಗ್ ನೋಡಿದ್ರೆ ಶಾಲ್ವರಾಜನ್ ಮೇಲೆ ಸಿಟ್ಟಾಗ್ಬಿಟ್ಟಿತ್ತು ಪಾಪ. ನನ್ನ ಮದ್ವೆ ಮಾಡ್ಕೊಳ್ಲಿಲ್ಲಲ್ಲ ನೀನು, ನನ್ನ ಪ್ರೀತಿನ ಮರ್ತ್ ಬಿಟ್ಟೆಲ್ಲ ಅಂತ. ಆದ್ರೆ ಅವಳು ಶಾಪ ಕೊಡೋದು ಯಾರಿಗೆ? ಶಿಖಂಡಿಯಾಗಿ ಹುಟ್ಟಿ ನಿನ್ನ ನಾನು ಸೇಡ್ ತೀರಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಭೀಷ್ಮರಿಗೆ. ಹೀಗೆ ಅಲ್ವಾ ಮಾಸ್ಟರ್ಸ್? ಜೀವನದಲ್ಲಿ ಎಷ್ಟೋ ಸತಿ ನಮಗೆ ಗೊತ್ತಿಲ್ದೇನೋ ಗೊತ್ತಾಗ್ದೇನೋ ನಾವು ಮಾಡಿರೋ ತಪ್ಪಿಗೆ, ನಾವು ಮಾಡಿಲ್ದಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಲ್ವಾ? ಎಷ್ಟೋ ಸತಿ ನಾವ್ ಅನ್ಕೊಳ್ತೀವಿ, ನಮ್ಮನ್ನ ನಾವು ಪ್ರೂವ್ ಮಾಡಕ್ ಹೋಗ್ತೀವಿ, ಅಯ್ಯೋ ನಾನು ಈ ತಪ್ಪೆ ಮಾಡಿಲ್ಲ, ಆದ್ರೂನು ನಾನು ಇದನ್ನ ಅನುಭವಿಸ್ಬೇಕಾ, ಇದು ಎಷ್ಟು ಮಟ್ಟಿಗೆ ಸರಿ, ನಮ್ಮ ಮನ್ಸು ಕೇಳೋದೇ ಇಲ್ಲ, ಇದನ್ನ ನಾವು ಪ್ರೂವ್ ಮಾಡ್ಬೇಕು. ನೋಡಿ, ನಾವ್ ಇದನ್ನೆಲ್ಲ ತಿಳ್ಕೊಬೇಕು. ತಪ್ಪೋ ಸರಿನೋ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸೋಲನ್ನ ಕೂಡ ಒಪ್ಕೊಳ್ಳೋದು ಅನಿವಾರ್ಯ ಆಗಿರುತ್ತೆ. ನಮ್ಮ ನಿಲುವು ಹೇಗಿರ್ಬೇಕಂತಂದ್ರೆ, ಈಗ ಒಂದು ಹುಲಿಯನ್ನ ನೋಡಿರ್ಬೇಕಲ್ವಾ? ಒಂದು ಹುಲಿ ಇನ್ನೊಬ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೂ ಸೀದಾ ಹೋಗಿ ಅಟ್ಯಾಕ್ ಮಾಡಲ್ಲ, ಒಂದ್ 4 ಹೆಜ್ಜೆ ಹಿಂದ್ ಹೋಗಿ ಅಲ್ಲಿಂದ ಅಟ್ಯಾಕ್ ಮಾಡತ್ತೆ. ಅಂತಂದ್ರೆ ನಾವು ಯಾವಾಗ್ಲೂ ಎಲ್ಲಾ ಟೈಮಲ್ಲೂ ಗೆಲ್ತಾನೆ ಇರ್ಬೇಕು ಅಂತಂದ್ರೆ ಆಗಲ್ಲ. ಕೆಲವು ಕಡೆ ನಾವು ಸೋತನ್ನು ಒಪ್ಕೊಂಡು ಸೋತಿ ಗೆದ್ದವರಾಗ್ಬೇಕಾಗತ್ತೆ ನಾವು, ಅಲ್ವಾ? ಇಷ್ಟು ಪಾಲಿಶಿಂಗ್ ಆಗ್ಬೇಕಲ್ಲ. ಅದನ್ನೇ ಹೇಳಿದ್ದು ಡಿಗ್ನಿಟಿ ಇನ್ ಡೆತ್ ಅಂತ. ಹುಟ್ಟಬೇಕಾದ್ರೆ ನಾವೆಲ್ಲ ವಜ್ರಗಳೇ, ಆದ್ರೆ ಈ ಜೀವನ ಎಂಬ ಕುರುಕ್ಷೇತ್ರದಲ್ಲಿ, ರಣರಂಗದಲ್ಲಿ ನಮ್ಮ ಹೊಳಪನ್ನ ನಾವು ಕಳ್ಕೊಳ್ತೀವಿ. ಅದು ಆ ವಜ್ರದ ಪಾಲಿಶಿಂಗ್ ನಡಿಬೇಕಿಲ್ಲಿ. ಆ ಪಾಲಿಶಿಂಗ್ ನಡೆಯುವಂತಹ ಕೆಲಸ ಯಾವ್ದ್ ಮಾಡತ್ತೆ ಅಂದ್ರೆ ನಮ್ಮ ಪವಿತ್ರ ಗ್ರಂಥಗಳು ಮಾಡತ್ತೆ. ಹಾಗಾದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ನಾನು ಅಷ್ಟು ಪಾಲಿಶಿಂಗ್ ಆಗಿದ್ದೀನ? ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ. ದಿನನಿತ್ಯ ನಾನು ಸಂಸಾರದಲ್ಲಿ ನಾವು ತೊಳಲಾಡ್ತಿರೋರೆ. ಈ ಎಲ್ಲ ಜ್ಞಾನ ಸಂಪಾದನೆ ನಾನ್ ಮಾಡ್ಕೊಂಡು ನನ್ನ ಈ ಒಂದು ತುದುಲು ನುಡಿಗಳನ್ನ ನಿಮ್ಮ ಮುಂದೆ ಇಟ್ಟು, ಇದನ್ನ ಮೊದಲನೇ ಒಂದು ಸೆಷನ್ ಅಲ್ಲಿ ಹೇಳಿದ್ದೆ ನಾನು, ಶ್ರವಣಂ ಮನನಂ ನಿಧಿಧ್ಯಾಸನಂ ಅಂತ.
ಯಾರು ದೇವರ ಒಂದು ಕೀರ್ತನೆಗಳನ್ನ, ಈ ಪವಿತ್ರ ಒಂದು ಶ್ಲೋಕ ಇದನ್ನ ಕೇಳ್ತಾರೆ, ಅದನ್ನ ಮನನ ಮಾಡ್ಕೊಳ್ತಾರೆ, ತಮ್ಮ ಧ್ಯಾನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾರೆ, ಇದೆಲ್ಲವೂ ಕೂಡ ನಮ್ಮನ್ನ ಮುಕ್ತಿ ಮಾರ್ಗದತ್ತ ತಗೊಂಡು ಹೋಗುತ್ತೆ ಅಂತ. ಈ ಮುಕ್ತಿ ಮಾರ್ಗ ಅನ್ನುವಂತಹ ಬುಕ್ಕಲ್ಲಿ ಪತ್ರಿಜಿಯವರು 3 ಒಂದು ಸ್ಟೆಪ್ಸ್ ಅನ್ನ ಹೇಳಿದ್ದಾರೆ. ಒಂದು ಅರಿಹಂತ, ಅಂದ್ರೆ ಶತ್ರುಗಳನ್ನ ಗೆಲ್ಲೋದು, ಅಂದ್ರೆ ನಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳನ್ನೆಲ್ಲ ಗೆಲ್ಲುವಂಥದ್ದು. ಇನ್ನೊಂದು ಪರಿನಿರ್ವಾಣ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮಲ್ಲಿರುವಂತಹ ಜ್ಞಾನವನ್ನ ನಮ್ಮ ಅಕ್ಕ ಪಕ್ಕ 4 ಜನಕ್ಕೆ ಹಂಚ್ತಾ ನಾವು ಶುದ್ಧರಾಗುವಂತ ಪ್ರಯತ್ನ, ಇತರರಿಗೂ ಅದನ್ನ ತಿಳಿಸುವಂತಹ ಪ್ರಯತ್ನ. 3ನೇದು ಮಹಾಪರಿನಿರ್ವಾಣ ಅಂತಂದ್ರೆ ಆ ಜ್ಞಾನವನ್ನ ಹೇರಳವಾಗಿ ಎಷ್ಟು ಜನ ಕೇಳ್ತಾರೋ ಅಷ್ಟೂ ಜನಕ್ಕೂ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಲ್ದೇನೆ ನಮ್ಮ ಅಷ್ಟು ಒಂದು ಸಮಾಜಕ್ಕೆ ನಾವು ಅದನ್ನ ಹಂಚಿ ನಾವು ಶುದ್ಧರಾಗ್ತಾ ಆಗ್ತಾ ಆಗ್ತಾ ನಮ್ಮ ಆತ್ಮದ ಒಂದು ಪವಿತ್ರತೆ ಜೊತೆಗೆ ಬೇರೆಯವರ ಆತ್ಮ ಉದ್ಧಾರಕ್ಕೆ ಕೂಡ ನಾವು ಸಮಾಜಕ್ಕೆ ಅರ್ಪಣೆ ಆಗೋದು. ಅರಿಹಂತ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ಈ 3 ಮುಕ್ತಿ ಮಾರ್ಗಗಳು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹೇಳಿದ್ದಾರೆ ಪತ್ರಿಜಿಯವರು ಮುಕ್ತಿ ಮಾರ್ಗ ಅನ್ನುವಂತಹ ಪುಸ್ತಕದಲ್ಲಿ ಅಲ್ವಾ. ಇಲ್ಲಿ ಕೂಡ ಕ್ರಿಯೆಗಳು ನಡೀತಾ ಇದೆಯಲ್ಲ ಬಂಧುಗಳೇ. ನಾನ್ ನಿಮಗೆ ಹೇಳ್ತಾ ನನ್ನನ್ನು ನಾನು ಶುದ್ಧ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೇನೆ. ಕೇಳ್ತಾ ನಿಮ್ಮನ್ನ ನೀವು ಎಲ್ಲೆಲ್ಲಿ ನಾವು ರೆಕ್ಟಿಫೈ ಮಾಡ್ಕೋಬೇಕು. ಇವತ್ ನಾವ್ ಯಾವ ಪಾತ್ರದಲ್ಲಿದ್ದೀವಿ? ಭೀಷ್ಮರ ಪಾತ್ರದಲ್ಲಿದೆಯಲ್ವಾ. ಸೊ ಇಲ್ಲಿ ನಾವು ಯಾವ ತರ ತೀರ್ಮಾನ ಪಡ್ಕೋಬೇಕು, ಇಲ್ಲಿ ನಾವು ಶಂತನು ಆಗಿದ್ರೆ ಅಲ್ಲಿ ನಾವು ಯಾವ ತರ ತೀರ್ಮಾನ, ಯಾವ ತಪ್ಪು ಅವ್ರು ಮಾಡಿದ್ರು ನಾವ್ ಯಾವ ತಪ್ಪು ನಾವು ಮಾಡಬಾರ್ದು ನಮ್ಮ ಜೀವನಕ್ಕೆ ಅನ್ನುವಂತಹ ಸ್ಥಿತ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಳೋಣ. ಅದು ದ ಗೀತಾ ಜೀವನದ ಕೈಪಿಡಿ, ಮ್ಯಾನ್ಯುಯಲ್ ಆಫ್ ಲೈಫ್. ಇಲ್ಲಿ ಅಂಬೆ ಯಾಕೆ ಬಂದ್ಲು, ಸೇಡನ್ನು ತೀರ್ಸ್ಕೊಂಡ್ಲು, ತಮ್ಮದಲ್ದಿರೋ ತಿಪ್ಪೆಗೆ ಪಾಪ ಭೀಷ್ಮರು ಬೆಲೆ ತೆತ್ತಬೇಕಾಯ್ತು. ಇಲ್ಲೊಂದು ವಿಧಿ ಆಟನೇ ಬೇರೆ ಆಗಿತ್ತು. ಈ ಮಧ್ಯೆ ವಿಚಿತ್ರ ವೀರ್ಯ, ಅಂಬಾಲಿಕೆ, ಅಂಬಿಕೆ, ಇವರಿಬ್ರು ಅಂಬಿಕೆ, ಅಂಬಾಲಿಕೆ. ಅದ್ರಲ್ಲಿ ಅಂಬೆ ಶಿಖಂಡಿಯಾಗಿ ಬಂದು ರಿವೆಂಜ್ ಅಂತ ಹೇಳಿದ್ದೆ. ಅಂಬಾಲಿಕೆ ಮತ್ತು ಅಂಬಿಕೆ ಇವರು ವಿಚಿತ್ರ ವೀರ್ಯ, ಬಹಳ ಸರಸ ಸಲ್ಲಾಪ, ಸುಂದರವಾದ ಹೆಂಡತಿಯರ ಜೊತೆನೇ ಕಾಲ ಕಳೀತಾನೆ. ಭೀಷ್ಮರು ಒಂದು ಪ್ರಜೆಗಳ ಆಡಳಿತವನ್ನು ನೋಡ್ಕೊಳ್ತಾನೆ ಇರ್ತಾರೆ. ಆದ್ರೆ ಸರಸ ಸಲ್ಲಾಪಗಳಲ್ಲೇ ಕಾಲ ಕಳೆದಿರುವಂತಹ ಈ ವಿಚಿತ್ರ ವೀರ್ಯ ಮುಂದೊಂದು ದಿನ ಕ್ಷಯರೋಗ ಪೀಡಿತನಾಗಿ ಸತ್ತು. ಭೀಷ್ಮರೇನ್ ಪ್ರತಿಜ್ಞೆ ಮಾಡಿದ್ದಾರೆ? ನಾನ್ ಮದ್ವೆ ಆಗೋದಿಲ್ಲ, ಆಜನ್ಮ ಬ್ರಹ್ಮಚಾರಿ, ಮತ್ತು ಸತ್ಯವತಿಯ ಮಕ್ಕಳೇ, ಅವರ ವಂಶಸ್ಥರೇ ಇಲ್ಲಿ ಆಡಳಿತ ಸಿಂಹಾಸನದ ಹಕ್ಕು ಅಂತ ಹೇಳಿರ್ತಾರೆ. ಶಂತನು ಸತ್ಯವತಿಗೆ ಹುಟ್ಟಿದಂತಹ ಮಕ್ಕಳು ಚಿತ್ರಾಂಗದ ವಿಚಿತ್ರ ವೀರಿ, ಇಬ್ರೂ ಮರಣ ಹೊಂದಿದ್ರು. ವಾಟ್ ನೆಕ್ಸ್ಟ್? ಏನಾಯ್ತು? ಹಸ್ತಿನಾವತಿಯ ಸಿಂಹಾಸನ ಎಲ್ಲ ಸ್ತಬ್ಧ. ವಿಧಿ ಆಟನೇ ಬೇರೆ ಅಲ್ವಾ. ಇಲ್ಲಿ ಮಾಸ್ಟರ್ಸ್ ಟೈಮ್ ಆಗಿದೆ ಅಲ್ವಾ? ಮಾಸ್ಟರ್ಸ್ ಆಗಿದೆ ಮೇಡಮ್, ಆಗಿದೆ. ಅಯ್ಯೋ, ನೀವು ನನಗೆ ನೆನ್ಪು ಮಾಡ್ಲಿಲ್ಲ. ಸ್ವಲ್ಪ ಒಂದ್ 10 ನಿಮಿಷ. ಇಲ್ಲ ತುಂಬಾ ಚೆನ್ನಾಗಿತ್ತು. ಒಂಥರ ಕೇಳ್ತಾ ಇದ್ರೆ ನೀವ್ ಹೇಳಿದ್ರಲ್ಲ ಆ ಪಿಕ್ಚರ್ ಬರ್ತಿತ್ತು ಅಂತ ಅಂದು, ಆ ರೀತಿ ಇತ್ತು. ಅದಕ್ಕಾಗಿ ನಾನು ಹೇಳಕ್ ಹೋಗ್ಲಿಲ್ಲ. ಆಗ್ಲಿ, ಇರ್ಲಿ, ಪರವಾಗಿಲ್ಲ. ಸ್ವಲ್ಪ ಇಲ್ಲ, ನಂದ್ ಐಡಿಯಾ ಇದ್ದಿದ್ದೆ ಅದು. ಒಂದ್ 10 ನಿಮಿಷ ಚರ್ಚೆ ಮಾಡಿದಿದ್ರೆ ಇವತ್ತಿನ ಸೆಷನ್ ನಿಂದ ನಾವ್ ಏನ್ ಕಲ್ತ್ವಿ, ಏನಿದು ಜೀವನದ ಕೈಪಿಡಿ ಅನ್ನೋದು ಫುಲ್ಫಿಲ್ ಆಗ್ತಿತ್ತೇನೋ ಅಂತ ಹೇಳಿ ನನ್ನ ಆಸೆ. ಎಸ್ ಮ್ಯಾಮ್, ಇನ್ನ 5 ಮಿನಿಟ್ಸ್ ಇದೆ. 5 ಮಿನಿಟ್ಸ್ ತಗೊಳ್ಳೋಣ. ಚರ್ಚೆ ಮಾಡಿ. ಯಾರಾದ್ರೂ ಇದು ಹ್ಯಾಂಡ್ ರೈಸ್ ಮಾಡಿ ಚರ್ಚೆ ಮಾಡಬಹುದು. ಮಾಸ್ಟರ್ಸ್, ಯಾರಾದ್ರೂ ಮೇಡಮ್ ಹತ್ರ ಏನಾದ್ರೂ ಡೌಟ್ ಇದ್ರೆ, ಮತ್ತೆ ನಿಮ್ಗೆ ಏನಾದ್ರೂ ಇವತ್ತು ಕೇಳಿರೋ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಏನಾದ್ರೂ ಮಾತಾಡಂಗಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಮಾತಾಡ್ಬೋದು. ತುಂಬಾ ಅದ್ಭುತವಾಗಿ ಮೇಡಮ್ ಹೇಳಿದ್ರು. ಹೆಂಗೆ ಅಂದ್ರೆ, ಈಗ ಭಾಗವತ ನಾವು ಈಗ 1 hour ಅಲ್ಲ ಪಿಕ್ಚರ್ ನೋಡ್ದಂಗ ಆಯ್ತು. ನಮ್ಮ ಭೀಷ್ಮ ಪಿತಾಮಹ ಹೆಂಗ್ ಹುಟ್ಟಿದ್ದು, ಏನು ಎತ್ತ, ಅವ್ರು ಯಾಕೆ ಅವರು ಪ್ರತಿಜ್ಞೆ ಮಾಡಿದ್ದು, ಮತ್ತೆ ಅವರು ನೆಕ್ಸ್ಟ್ ಅಂದ್ರೆ ಏನು, ಅವ್ರ ರಾಜ್ಯ ಆಳಿಲ್ಲ, ಅವ್ರು ಯಾರು ರಾಜ್ಯಭಾರಕ್ ಬಂದ್ರು, ಅವರು ಹೆಂಗೆ ಆದ್ರು ಅನ್ನೋದು ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಕೇಳ್ಬೇಕನ್ಸಿದ್ರೆ ಕ್ವಶನ್ ಕೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್, ಬಹಳ ಚೆನ್ನಾಗಿತ್ತು. ಯಾವಾಗ ನಾವು ಚಿಕ್ಕವರಿದ್ದಾಗ ಭಾಗವತದ್ದು ಪಿಕ್ಚರ್
ಹೋಗಿ ನೋಡ್ದಂಗೆ ಜ್ಞಾಪಕ. ಆದ್ರೆ ಇವಾಗ ಹೇಳ್ತಾ ಇದ್ರೆ ಆ ಕ್ಯಾರೆಕ್ಟರ್ಸ್ ಎಲ್ಲಾನು ಬರ್ತಿದ್ದಾರೆ ಮುಂದಕ್ಕೆ. ಅದೇ ಇದು ಯಾಕೆ ಜೀವನದ ಕೈಪಿಡಿ ಅನ್ನಿಸ್ಕೊಳತ್ತೆ ಅನ್ನೋದಕ್ಕೆ